I'm welcoming everyone to our KPCL BL exam competition exam na preparations ಗೆ ನಾನು once again welcome ಮಾಡ್ತಾ ಇದ್ದೀನಿ. Here, dear aspirants, so we know that this re-exams is unfortunately create ಆಗಿರುವಂತದ್ದು. ಈ ಒಂದು exam ನ ಬೆಸ್ಟ್ ಆಗಿ ಮಾಡಬೇಕು. ಹೇಗೆ ನಾವು ಅದನ್ನ ಎನಿವೆ ಇದು ಕಾಂಪಿಟೇಟಿವ್ ಎಕ್ಸಾಮ್ ಆಗಿದ್ರಿಂದ ಕಾಂಪಿಟೇಟಿವ್ ಮೈಂಡ್ ಸೆಟ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಎನಿ ಡಿಫಿಕಲ್ಟಿ ನಾನು ಜಾಬ್ ತಗೊಳ್ಳೇಬೇಕು ಅನ್ನೋ ಒಂದು ಪಾಸಿಟಿವ್ ಮೈಂಡ್ ಸೆಟ್ ಇದ್ರೆ ಏನ್ ಬೇಕೋ ನಾವು ಅಚೀವ್ ಮಾಡ್ಬೋದು ಲೈಫಲ್ಲಿ. ಸೊ ಆ ಒಂದು ಡೈರೆಕ್ಷನ್ಸ್ ಅಲ್ಲಿ ಇವೊಂದು ನಾವು ಕೂಡ ಒಂದು ಸ್ಟ್ರಕ್ಚರ್ಡ್ ವೇ ನಲ್ಲಿ ಪ್ಲಾನ್ ಮಾಡಿದ್ವಿ ಕ್ಲಾಸಸ್ ನ. ಸೊ ನಿಮ್ಗೆ ನೆಕ್ಸ್ಟ್ 2.5 months ವರೆಗೂ ಕೂಡ ಪ್ರತಿಯೊಂದು ಕಂಟೆಂಟ್ ಕೂಡ ಲೈಕ್ ಫಾರ್ ಆಸ್ ವಿ ಅನೌನ್ಸ್ಡ್ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಆಸ್ ವೆಲ್ ಆಸ್ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಇವೆರಡು ಡಿಪಾರ್ಟ್ಮೆಂಟ್ ಕೂಡ ನಾವು ಕ್ಲಾಸಸ್ ಮಾಡಿದ್ವಿ. ಆಲ್ಸೋ ಫಾರ್ ಎಲೆಕ್ಟ್ರಾನಿಕ್ಸ್ ಇವರಿಗೆ ಆಕ್ಚುಲಿ ನೀವು ಅಬ್ಸರ್ವ್ ಮಾಡಿರ್ಬೋದು ಎಸ್ಟರ್ಡೇ 15th of ದಿಸ್ ಮಂತ್ ಎಸ್ಟರ್ಡೇ ಬಂದ್ಬಿಟ್ಟು BL ಕೂಡ ನೋಟಿಫಿಕೇಶನ್ ಆಗಿದೆ. ಅಂಡ್ ದಟ್ ಅದರಲ್ಲಿ ನೀವು ಅಬ್ಸರ್ವ್ ಮಾಡೋದಾದ್ರೆ BL ಅವರಿಗೆ ಆಲ್ಮೋಸ್ಟ್ 45 ಪೋಸ್ಟ್ ಏನು ಎಲೆಕ್ಟ್ರಾನಿಕ್ಸ್ ಡಿಪಾರ್ಟ್ಮೆಂಟ್ ಇದೆ, 29 ಪೋಸ್ಟ್ ಫಾರ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಕೂಡ ಇರುವಂತದ್ದು. ಸೊ ಇದನ್ನ ನೀವು ಪ್ರಾಪರ್ ಆಗಿ ಯುಟಿಲೈಸ್ ಮಾಡ್ಕೊಳ್ಬಹುದು. ಅಂಡ್ ಒನ್ ಮೋರ್ ಇಸ್ ವೆರಿ ಇಂಪಾರ್ಟೆಂಟ್ ಐ ವಾಂಟ್ ಟು ಎಕ್ಸ್ಪ್ರೆಸ್ ವಿತ್ ಯು ಆಲ್, ದಟ್ ಈಸ್ ಸೊ ಆಕ್ಚುಲಿ ಕ್ಲಾಸಸ್ ನ ಮಾಡ್ಬೇಕು, ಏನೋ ಒಂದು ಯೂಸ್ ಆಗುತ್ತೆ ಇನ್ಸ್ಟಿಟ್ಯೂಟ್ಗೆ, ಏನೋ ಆ ಮೈಂಡ್ ಸೆಟ್ ಅಲ್ಲಿ ಏನೂ ಮಾಡ್ತಾ ಇಲ್ಲ. ದಟ್ ಐ ಆಮ್ ಟೆಲಿಂಗ್ ಯು ಟ್ರೂತ್. ನೀವು ಹೇಗಾರೋ ತಗೊಳ್ಬಹುದು. ಸಮ್ ಫ್ಯೂ ಸ್ಟೂಡೆಂಟ್ಸ್ ನನ್ನ ಹತ್ರ ಒಂದು 5-6 ಜನ 7-8 ಜನ ಹುಡುಗರು ಇದ್ದಾರೆ. ಅವರೆಲ್ಲ ಹೆಂಗೆ ಅಂತಿದ್ದಾರೆ ಅಂತಂದ್ರೆ ಲಾಸ್ಟ್ ಇಯರ್ 2024 ಅಲ್ಲಿ ಕೂಡ ಎಕ್ಸಾಮ್ ಬರ್ದಿದ್ದಾರೆ. ಅಂಡ್ ಅದಕ್ಕಿಂತ ಮುಂಚೆ ಸಪೋಸ್ BMRCL ಆಗಿರ್ಬೋದು ಅಲ್ಲೆಲ್ಲ ಬರ್ದಿರೋಂತ ಸ್ಟೂಡೆಂಟ್ಸ್ ಇದ್ರು. ಸೊ ದೇ ಆರ್ ಲೈಕ್ ವೆರಿ ಕ್ಲೋಸ್. ಹತ್ತತ್ರ ಬಂದ್ಬಿಟ್ಟು 1:3 ಅಥವಾ 5 ಏನ್ ಲೀಸ್ಟ್ ಬಿಟ್ಟಿದ್ದಾರೆ ಅದ್ರಲ್ಲೆಲ್ಲ ಬಂದ್ಬಿಟ್ಟು ಮಿಸ್ ಮಾಡ್ಕೊಂಡಿದ್ದಾರೆ. ಸೊ ಅವರು ನಮ್ಗೆ ಡೈಲಿ ಕೇಳ್ತಿರೋದು ಒಂದೇನ, ಸರ್ ಆಯ್ತ ತಕ್ಷಣ ಸರ್ ಯಾವಾಗ ಕ್ಲಾಸ್ ಮಾಡ್ಕೊಡಿ ಆ ಒಂದು ರೀಸನ್ ಸ್ಟಾರ್ಟ್ ಮಾಡಿದ್ವಿ. ಸೊ ದ ರೀಸನ್ ಅಡಿಷನ್ ಟು ದಟ್ 1 or 2 or 5 ಸ್ಟೂಡೆಂಟ್ಸ್ ಮಾಡ್ಬೇಕಂದ್ರೆ ಅಗೇನ್ ಹೆಡ್ ಏಕ್ ವೆರಿ ತುಂಬಾನೇ ಏನು ಡಿಫಿಕಲ್ಟ್ ಇರುವಂತದ್ದು. ಸೊ ವಿ ಇನ್ಫಾರ್ಮ್ ಟು ಎವ್ರಿ ಒನ್. ಸೊ ದೋಸ್ ಇಂಟ್ರೆಸ್ಟೆಡ್ ದೇ ಕ್ಯಾನ್ ಜಾಯ್ನ್. ನಾವ್ ಯಾರಿಗೂ ಕೂಡ ಇಲ್ಲಿ ಫೋರ್ಸಬಲಿ ಯಾರಿಗೂ ಕೂಡ ನಿಮ್ ಫಸ್ಟ್ ಆಫ್ ಆಲ್ ನೀವು ಬನ್ನಿ ಜಾಯ್ನ್ ಆಗಿ ಅಂತ ಈ ಒಂದು ಎಕ್ಸಾಮಿಗೆ ಅಂತೂ ನಾವು ಹೇಳಲ್ಲ. ಯಾಕೆ ಹೇಳಲ್ಲ ಅಂತ ಅಂದ್ರೆ ನಮ್ಗೆ ಗೊತ್ತಿದೆ ದಿಸ್ ಪೇನ್. ಯಾರೀಗ ಆಲ್ರೆಡಿ 1:1 ಅಲ್ಲಿ ಬಂದ್ಬಿಟ್ಟು ನೀವು ಮಿಸ್ ಮಾಡ್ಕೊಂಡಿದ್ರ, ಅಪಾಯಿಂಟ್ಮೆಂಟ್ ಆರ್ಡರ್ ಏನ್ ಬಂತು, ನಾ ಜಾಬಿಗೆ ಹೋಗ್ತಾ ಇದೀನಿ ನೋಡಿ ಅನ್ನೋ ಮೂಮೆಂಟ್ ಅಲ್ಲಿ ಸ್ಟಾಪ್ ಆಗಿರೋದು ಅಗೇನ್ ಪೇನ್. ಯಾಕಿದ್ರೆ ನಾನು ಕೂಡ ಹೇಳ್ತಾ ಇದೀನಿ ಅಂತಂದ್ರೆ ನಾನು ಕೂಡ ಆಕ್ಚುಲಿ 2017 ಅಪ್ಲಿಕೇಶನ್ ಹಾಕ್ತೇನೆ. But right now I'm not the competitor. I'm not going to write. Even sir also here only because we settled right now. Okay. ನಮ್ಮದೇ ಆದಂತ ಒಂದು ಪಾಯಿಂಟ್ ಆಫ್ ವ್ಯೂ ನಲ್ಲಿ ನಾವು ನಮ್ಮ ಲೈಫ್ ನ ಸೆಟಲ್ ಮಾಡ್ಕೊಂಡಿದ್ವಿ. ನಮ್ಗೆ ಇವಾಗ ಇದು ಬೇಡದಾಗಿದೆ. KPSL ನಂಗೆ ಇವಾಗ AE ಕೊಟ್ಟರು ಕೂಡ ಬೇಡ, ನಾನು ಹೇಳ್ತೀನಿ ಓಪನ್ ಆಗಿ. ಬಟ್ ಅವಾಗ ಬೇಕಾಗಿತ್ತು. ಸೊ ವೆನ್ ಬಿಫೋರ್ ದಟ್ ಐ ವಾಂಟ್ ಟು ಎಕ್ಸ್ಪ್ರೆಸ್ ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ ಇನ್ ದ ಇಯರ್ ಆಫ್ 2015 again there I lost this job because of 0.25 marks. That is negative marks. ಒಂದು 0.25 ಅಲ್ಲಿ ನಾನು ಕಳ್ಕೊಂಡಿದ್ದೀನಿ 2015 ಬ್ಯಾಚ್ ಅಲ್ಲಿ. ಅಂಡ್ ಕಮಿಂಗ್ ಟು ದ BWSSP ನಲ್ಲಿ ಮೆಕ್ಯಾನಿಕಲ್ ಪೋಸ್ಟ್ ಅಲ್ಲಿ ಐ ಗಾಟ್ ಸೆಕೆಂಡ್ ರ್ಯಾಂಕ್. ಪೋಸ್ಟ್ ವಾಸ್ ಓನ್ಲಿ 1. ಸೊ ಅಲ್ಲೂ ಕೂಡ ಕಣ್ಣೀರ್ ಇಳಿಸಿದೀನಿ. ಸೊ ದಿಸ್ ಐ ನೋ ದ ಪೇನ್ ಆಫ್ ದಟ್ ದಿಸ್ ಗೌರ್ಮೆಂಟ್ ಎಕ್ಸಾಮ್. ಹೌ ನೀವು ಎಲ್ಲ ಪ್ರಿಪೇರ್ ಆಗಿರ್ತೀರಾ, ಲಾಸ್ಟ್ ಮೂಮೆಂಟ್ ಅಲ್ಲಿ ದಟ್ ಫ್ರಾಕ್ಷನ್ ಆಫ್ ಮಾರ್ಕ್ಸ್ ಅಲ್ಲಿ ಮಿಸ್ ಆದಾಗ ದಟ್ಸ್ ಎವ್ರಿ ಒನ್, ಎಲ್ಲರಿಗೂ ಕೂಡ ಪೇನ್ ಆಗುವಂಥದ್ದು. ಸೊ ಇಲ್ಲಿ ನಮ್ಮ ಉದ್ದೇಶ ಬಂದ್ಬಿಟ್ಟು ಯಾರು ಸೀರಿಯಸ್ ಆಗಿ ಓದ್ತಾರೋ ಅವರಿಗೆ ನಿಮ್ಗೆ ಒಂದು ಸಪೋರ್ಟ್ ಮಾಡ್ತೀವಿ ಅಷ್ಟೇ. ಇದರಿಂದ ಯಾವುದೇ ರೀತಿಯ ಇನ್ಸ್ಟಿಟ್ಯೂಷನ್ ಒಂದು ಲಾಭ ಆಗುತ್ತೆ, ಒಂದಿಷ್ಟು ಅಮೌಂಟ್ ಬರುತ್ತೆ ಅನ್ನೋ ಮಾಹಿತಿ ಇಲ್ಲ. ಎಸ್ಟರ್ಡೇ ಮೀ ಅಂಡ್ ರಾಘವೇಂದ್ರ ಸರ್ ಆಲ್ಸೋ ಇಸ್ ಹಿಯರ್ ಅಂಡ್ ಆಸ್ ವೆಲ್ ಆಸ್ ನಮ್ಮ ಇನ್ನೊಬ್ರು ಶಶಿಧರ್ ಸರ್ ಅಂತ ಇದ್ರು. ಮೇ ಬಿ ಅವರು BMRCL ಅಲ್ಲಿ ಕ್ಲಾಸಸ್ ಎಲ್ಲ ನಮ್ಮ ಜೊತೆ ಮಾಡಿದ್ರು. ಅವರೆಲ್ಲ ನಾವು ಡಿಸ್ಕಷನ್ ಮಾಡಿದ್ವಿ. ನಾವ್ ಏನ್ ಡಿಸ್ಕಷನ್ ಮಾಡಿದ್ವಿ ಅಂತಂದ್ರೆ ಅಟ್ಲೀಸ್ಟ್ 10 ಜನಕ್ಕೆ ಯೂಸ್ ಆಗಿ ಅದ್ರಲ್ಲಿ 5 ಜನಕ್ಕೆ ಜಾಬ್ ಸಿಕ್ತಿದ್ರು ಅವ್ರು ಒಂದಿನ ನಮ್ ನೆನ್ಸ್ಕೋತಾರೆ ಅನ್ನೋದು ಒಂದು ದೃಷ್ಟಿ ಇಟ್ಕೊಬಿಟ್ಟು ಪಾಠ ಮಾಡ್ತಿದ್ವಿ. ಅದರ್ ದನ್ ದಟ್ ನಥಿಂಗ್. ಅದೇ ಬೇರೆ ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ಆಗಿದ್ರೆ ಬೇರೆ ತರನೇ ಮಾಡ್ತಿದ್ವಿ. ಲೈಕ್ ಇನ್ ಕಾಂಪಿಟೇಟಿವ್ ಅಂಡ್ ಏನೋ ಒಂದು ಯಾವ್ದೋ ಒಂದು ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಅನ್ಕೊಂಡ್ಬಿಟ್ಟು ಪಾಠ ಮಾಡ್ಬೋದಾಗಿತ್ತು. ಬಟ್ ಫಾರ್ ದಿಸ್ ಎಕ್ಸಾಮ್, ಫಾರ್ ದಿಸ್ ಥಿಂಗ್ಸ್ ವಿ ಆರ್ ನಾಟ್ ಪ್ರೊಸೀಡಿಂಗ್ ಇನ್ ದಟ್ ವೇ. ಬಟ್ ಎಸ್, ಎಷ್ಟು ಮಿನಿಮಮ್ ನಂಬರ್ ಇರುತ್ತೋ ಅವರಿಗೆ ಪಾಠ ಮಾಡ್ಬೇಕು ಅಂತ ಡಿಸೈಡ್ ಆಗಿದ್ದೀವಿ. ಎಸ್, ಆಲ್ರೆಡಿ ಒಂದು 5 ಜನ ಅಡ್ಮಿಷನ್, 5ರಿಂದ 10 ಜನ ಅಡ್ಮಿಷನ್ ತಗೊಂಡಿದ್ದಾರೆ. ನಾವು ಅಷ್ಟು 5 ಜನ ಇದರ ಡಿಪಾರ್ಟ್ಮೆಂಟ್ ವೈಸ್ ಅಲ್ಲಿ ನಾವು ಇನ್ನೊಂದು 4-5 ಜನ ಆಗ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇದೀವಿ ಆಲ್ರೆಡಿ. ಎಸ್, ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ದ ಕಮೆನ್ಸ್ ಇನ್ ದ ಸೆಷನ್. ಅಂಡ್ ಒನ್ಸ್ ಕಮೆನ್ಸ್ ಆದ್ಮೇಲೆ, ಸೆಷನ್ಸ್ ಕಮೆನ್ಸ್ ಆದ್ಮೇಲೆ, ಅಂಡ್ ಆಲ್ಸೋ ನಾನು ಓಪನ್ ಆಗಿ ಫಸ್ಟ್ ದಿನನೇ ಹೇಳ್ತಾ ಇದ್ದೀನಿ, ಅಡ್ಮಿಷನ್ ಆದವರಿಗೆ ನಿಮ್ 100% ನನ್ನ ಕಡೆಯಿಂದ ನಿಮ್ ಸಪೋರ್ಟ್ ಇದ್ದೇ ಇರುತ್ತೆ. ಯಾರು ಆಗಿಲ್ಲ ಡೌಟ್ ಅಲ್ಲಿ ಇರೋರಿಗೆ ನೀವು ಆಗಿ ಅಂತ ನಾನು ಓಪನ್ ಅಪ್ ಹೇಳಲ್ಲ. ಬಟ್ ನೀವು ಆದ್ರೆ ನಿಮ್ಗೆ ಏನು ಕ್ವಾಲಿಟಿ ಕ್ಲಾಸಸ್ ಕೊಡ್ಬೇಕು. ಈಗ ಏನ್ ನಿಮ್ಗೆ ಲೈವ್ ಬರ್ತಿದೆ, ಸಪೋಸ್ ನಾನು ಲೈವ್ ಜಾಯ್ನ್ ಆಗ್ತೀನಿ, ಆನ್ಲೈನ್ ಜಾಯ್ನ್ ಆಗ್ತೀನಿ ಅಂದ್ರೆ ದಿಸ್ ಸೇಮ್ ಸ್ಟ್ರಕ್ಚರ್. ಅಂಡ್ ಇಲ್ಲ ಸರ್ ನಾನು ಆಫ್ಲೈನ್ ಬರ್ತೀನಿ ಅಂತ ಅಂದ್ರೆ ಎಸ್, ಇಲ್ಲೂ ಕೂಡ ಈಗ ಆಲ್ರೆಡಿ ಕೂತಿದ್ದಾರೆ ಏನು KPCL ಆಸ್ಪಿರೆಂಟ್ಸ್ ಕೂಡ ಇಲ್ಲೇ ಇದ್ದಾರೆ 1-2 ಜನ. ಸೊ ಅದೇ ತರನೇ ಆಫ್ಲೈನ್ ಆಸ್ ವೆಲ್ ಆಸ್ ಆನ್ಲೈನ್ ಎರಡು ವೇನಲ್ಲೂ ಕೂಡ ಕ್ಲಾಸಸ್ ಕಮೆನ್ಸ್ ಆಗೋದು. ಸೊ ಮೇ ಬಿ ನಿಮ್ಗೆ ಗೊತ್ತಿರ್ಬೋದು, ಮೈ ಸೆಲ್ಫ್ ಡಾಕ್ಟರ್ ಸವಿನ್, ಐ ಗ್ರಾಜುಯೇಟ್ ಫ್ರಮ್ ಸೆಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜ್ ಅಂಡ್ ಆಲ್ಸೋ awarded doctorate from VTU and directing our technical teaching and training academy as well as publishing many
competitive as well as other textbooks also from our publications, and past from 13 years I'm in this field. And here, dear KPCL aspirants as well as BL aspirants, ವೆರಿ ಇಂಪಾರ್ಟೆಂಟ್ ಆಗಿ KPCL ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಇಷ್ಟು ಪೋಸ್ಟ್ ಇರುವಂತದ್ದು ಇನ್ನೆಂದೂ ಇಲ್ಲ ನನಗೆ ಗೊತ್ತಿದ್ದಂಗೆ. ಇನ್ನೊಂದು KPTCL ಕೂಡ ಕಾಲ್ಫಾರ್ಮ್ ಮಾಡ್ತಾ ಇದೆ. ನೆಕ್ಸ್ಟ್ ನಿಮ್ಗೆ ವೆರಿ ಸೂನ್ KPTCL ಕಾಲ್ಫಾರ್ಮ್ ಆಗುತ್ತೆ. ಅಂಡ್ ಇದು ನಾವು ಹೇಗ್ ಪ್ಲಾನ್ ಮಾಡ್ಕೊಂಡಿದೀವಿ ಅಂತಂದ್ರೆ ಅದಕ್ಕೂ ಕೂಡ ಯೂಸ್ ಆಗ್ಬೇಕು ಮುಂದೆ ಹೋಗೋರಿಗೆ ಅನ್ನೋದು, ಅದು ಒಂದು ನಮ್ಮ ಮೈಂಡ್ ಸೆಟ್ ಅಲ್ಲಿ ಇದೆ. ಅಡಿಷನ್ ಟು ದಟ್ ಒನ್ ಮೋರ್ ಈಸ್ BL ಆಲ್ರೆಡಿ ಕಾಲ್ಫಾರ್ಮ್ ಆಗಿದೆ. ಅಂಡ್ ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ನ್ಯೂಸ್ ಹೇಳ್ತೀನಿ, ನಿಮ್ಮ BMRCL ಕೂಡ ಮತ್ತೆ ಕಾಲ್ಫಾರ್ಮ್ ಮಾಡ್ತೀನಿ. ವಿತಿನ್ 1 to 2 months ಅಲ್ಲಿ BMRCL ಕಾಲ್ಫಾರ್ಮ್ ಮಾಡುತ್ತೆ. ಅಗೇನ್ SC ಇದು ಏನೋ ಸ್ಟೇಷನ್ ಕಂಟ್ರೋಲ್ ಅಂಡ್ ಟ್ರೈನ್ ಆಪರೇಟರ್ ಪೋಸ್ಟ್ ಗೆ ಮತ್ತೆ ಕಾಲ್ಫಾರ್ಮ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ಅದು ನೋಟಿಫಿಕೇಶನ್ KE ಅವರಿಗೆ ಕಳಿಸಿದ್ದಾರೆ ಎಕ್ಸಾಮ್ ಕಂಡಕ್ಟ್ ಮಾಡಿ ಕೊಡಿ ಅಂತ. ಬಟ್ ಯಾವತ್ತು ಡೇಟ್ ಅಂತೂ ಇನ್ನೂ ಫೈನಲೈಸ್ ಆಗಿಲ್ಲ, ಬರ್ತಾ ಇಲ್ಲ. ಇದೆಲ್ಲದೂ ಕೂಡ ಅಪ್ಕಮಿಂಗ್. ಯಾಕೆ ಅಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತಿರೋ ಅಂತದ್ದು ಲಾಸ್ಟ್ 5 years ಇಂದ ಎಲ್ಲ ಕೂಡ ಹೋಲ್ಡ್ ಆನ್ ಅಲ್ಲಿ ಇತ್ತು. ಸೊ ನೌ ಎವ್ರಿಥಿಂಗ್ ವಿಲ್ ಓಪನ್. ಪ್ರಿಪೇರ್ ವ್ಯವಸ್ಥೆ ಹೇಗ್ ಪ್ರಿಪೇರ್ ಆಗ್ಬೇಕಂದ್ರೆ ಲೈಫ್ ಅಲ್ಲಿ ಅದೇ ಸರ್ ನನ್ನ ಲೈಫ್ ಅಂತ ಪ್ರಿಪೇರ್ ಆಗ್ಬೇಕು. ಅಂಡ್ ದಿಸ್ ವಾಸ್ ಜಸ್ಟ್ ನಾನು ನಿಮ್ಮ ಎದುರುಗಡೆ ಪ್ರೆಸೆಂಟ್ ಮಾಡ್ತಿದ್ದೀನಿ ಅಂದ್ರೆ ಜಸ್ಟ್ ನೀವು ಕೂಡ ಅನಲೈಸ್ ಮಾಡ್ಬೇಕಾಗಿರೋದು. ಸೇಮ್ ಮೈಂಡ್ ಸೆಟ್ ಅಲ್ಲಿ ನಾವು ನಮ್ಮ ಸ್ಟೂಡೆಂಟ್ಸ್ ಗೆ ಪ್ರಿಪರೇಷನ್ಸ್ ಮಾಡ್ತಿರುವಂತದ್ದು. ಸ್ಟ್ರಾಂಗ್ಲಿ ನಿಮ್ ಎದುರುಗಡೆ ಪ್ರೆಸೆಂಟ್ ಮಾಡಕ್ಕೆ ಹೇಳ್ತೀನಿ, ಇಷ್ಟಪಡ್ತೀನಿ. BMRCL ಅಲ್ಲಿ ಆಲ್ಮೋಸ್ಟ್ ನನಗೆ ಸಿಕ್ಕಿರೋ ನಂಬರ್ಸ್ ಗಳು 26-27 ಜನ ಹುಡುಗರು ನನಗೆ ನಮ್ಮ ಇನ್ಸ್ಟಿಟ್ಯೂಷನ್ ಕಡೆಯಿಂದಾನೆ. ಅಂಡ್ ಕೆಲವರೆಲ್ಲ ಬೇರೆ ಟೆಸ್ಟ್ ಬರ್ದಿದ್ದಾರೆ, ಸ್ಟಡಿ ಮೆಟೀರಿಯಲ್ ಮಾತ್ರ ತಗೊಂಡ್ಬಿಟ್ಟು ಪ್ರಿಪೇರ್ ಮಾಡ್ಬಿಟ್ಟು ಒಳ್ಳೆ ಜಾಬ್ ಒಳ್ಳೆ ಹೋಗಿದ್ದಾರೆ. ಅಂಡ್ ಆಲ್ಸೋ ಲಾಸ್ಟ್ ಫ್ರಮ್ 3-4 years ಇಂದ ಡಿಪ್ಲೊಮಾ CET ಅಂತ ತಗೊಂಡ್ರೆ ಸ್ಟೇಟ್ ಫಸ್ಟ್ ರ್ಯಾಂಕ್ ಕೊಟ್ಟು ಬರ್ತಾ ಇದೀವಿ. ಅದು ಕಾಂಪಿಟೇಷನ್ಸ್ ಅಲ್ಲಿ ಹೇಳ್ಬಿಟ್ಟೇನೆ ಮಿನಿಮಮ್ ಬಿಲೋ 100 ರ್ಯಾಂಕ್ ಅಲ್ಲಿ ಮಿನಿಮಮ್ 30-35 ಸ್ಟೂಡೆಂಟ್ಸ್ ಗೆ ಕೊಟ್ಟು ಬರ್ತಾ ಇದೀವಿ. ರೀಸನ್ ದಟ್ ಇಸ್ ವಾಟ್ ಸ್ಟ್ರಾಂಗ್ ಬಾಂಡಿಂಗ್ ಬಿಟ್ವೀನ್ ದ ಸ್ಟೂಡೆಂಟ್ಸ್ ಆಸ್ ವೆಲ್ ಆಸ್ ದ ಟೀಚರ್ಸ್. ಅಟ್ ದ ಸೇಮ್ ಟೈಮ್ ನಮ್ಮ ಕಮಿಟ್ಮೆಂಟ್ ವರ್ಕ್ ಕೂಡ. ಅಂಡ್ ಇನ್ ದಿಸ್ ಕ್ಲಾಸ್ ಅಲ್ಲಿ ನಾನು ಆಲ್ರೆಡಿ ಬೇರೆ ಒಂದು ವಿಡಿಯೋದಲ್ಲಿ ಕೂಡ ಪ್ರೆಸೆಂಟ್ ಮಾಡಿದ್ದೆ. ಆನ್ ದಟ್ ವಿಡಿಯೋ ವಿ ಇನ್ಫಾರ್ಮ್ ದಟ್ ನಿಮಗೆ ಒಂದು ಕ್ಲಾಸಸ್ ಬಂದ್ಬಿಟ್ಟು ವಿತ್ ಕಂಟೆಂಟ್, ದಟ್ ಕಂಟೆಂಟ್ ಶುಡ್ ಬಿ ಕ್ಲಿಯರ್ ಆಗಿರ್ಬೇಕು. ಆ ಕಂಟೆಂಟ್ ನ ನಿಮ್ಗೆ 100% ಟೀಚ್ ಮಾಡ್ತೀವಿ. ಆಲ್ಸೋ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ MCQs ಕ್ವಶನ್, ಅದ್ರ ಮೇಲೆ ಬರಬಹುದಾದಂತಹ ಕ್ವಶನ್ಸ್ ಗಳು ಆ ಟಾಪಿಕ್ ಮೇಲೆ. MCQs ಕ್ವಶನ್ ಅಡಿಷನ್ ಟು ದಟ್ ಪ್ರೀವಿಯಸ್ ಇಯರ್ಸ್ ಗಳಲ್ಲಿ ಕೇಳಿರುವಂತಹ ಕ್ವಶನ್ಸ್ ಗಳು ಆನ್ ದ ಸ್ಪೆಸಿಫಿಕ್ ಟಾಪಿಕ್. ಓಕೆ, ಯಾವ್ದೋ ಒಂದು ಚಾಪ್ಟರ್ ಬಂದ್ರೆ ಆ ಚಾಪ್ಟರ್ ಮೇಲೆ ಬರುವಂತ MCQs ಕ್ವಶನ್ ಕೂಡ ಡಿಸ್ಕಷನ್ ಅಲ್ಲಲ್ಲೇ ಹೇಳ್ಕೊಳ್ತಾ ಮುಂದೆ ಹೋಗ್ತೀವಿ. ಆಲ್ಸೋ ನಿಮ್ಗೆ ಯಾರೆಲ್ಲ ನೀವು JE ಅಥವಾ AE ಬರೀತಿರೋ, ನೀವು ಇನ್ನೊಂದು ಮಾಡ್ಬೇಕಾಗಿರೋದು ವೆರಿ ಇಂಪಾರ್ಟೆಂಟ್ ಆಗಿ, JE ಬರೀತೀನಿ ಅಂತ ಅಂದ್ರೆ ಲಾಸ್ಟ್ ಒಂದು 10 years DCT ಪೇಪರ್ ಓದ್ಕೊಬಿಡ್ರಿ. ನೀವು ಅರ್ಧ ಭಾಗ ನಿಮ್ ವರ್ಕ್ ಕಂಪ್ಲೀಟ್ ಆಗಂಗೆ. ಅರ್ಧ ವರ್ಕ್ ನಾಟ್ 100%, 50% ಆಫ್ ಯುವರ್ ಪ್ರಿಪರೇಷನ್ಸ್ ಕಂಪ್ಲೀಷನ್ ಆಗುತ್ತೆ ಇಲ್ಲಿರೋ ಕ್ವಶನ್ ಪೇಪರ್ ನ ಪ್ರಿಪೇರ್ ಮಾಡ್ಕೊಂಡ್ರೆ. ಅಡಿಷನಲ್ ಟು ದಟ್ PGCET ಕ್ವಶನ್ ಪೇಪರ್ ಕೂಡ. ವೈ ಸರ್ ಅಂತ ಕೇಳಿದ್ರೆ, ದಿಸ್ ಎಕ್ಸಾಮ್ ಈಸ್ ಗೋಯಿಂಗ್ ಟು ಕಂಡಕ್ಟ್ ಬೈ KE ಮೈಂಡ್ ಸೆಟ್ ಲಾಸ್ಟ್ ಫ್ರಮ್ 10 years 15 years ತೆಗೆದು ನೋಡಿ. ಹಾಗಂತೇಳಿ ಅಷ್ಟೇ ಬರುತ್ತೆ ಅಂತ ಅಲ್ಲ, ಬಟ್ ಸಮ್ವಾಟ್ ನೀವು ಒಂದ್ಸತಿ ಜಂಪ್ ಏನ್ ಆಗಕ್ಕೆ, ಒಂದು ಹೊತ್ರ ಹೋಗಕ್ಕೆ ಒಂದೇ ಸತಿ ನಮ್ಗೆ ಸಕ್ಸಸ್ ಸಿಗಲ್ಲ. ಆ ಸಕ್ಸಸ್ ರೀಚ್ ಆಗಕ್ಕೆ ಇವೆರಡು ನಿಮ್ಗೆ ಅನದರ್ ಹೆಲ್ಪ್ ಮಾಡುತ್ತೆ. ಇವೆರಡನ್ನು ಕೂಡ ನಾವು ಕೂಡ ನಿಮ್ಗೊಂದಿಷ್ಟು ಕ್ವಶನ್ ಪೇಪರ್ಸ್ ಅದನ್ನ ಡಿಪ್ಲೊಮಾ CET ಇರ್ಬೋದು, PGCET ಕ್ವಶನ್ ಪೇಪರ್ಸ್ ಕೂಡ ಪ್ರೊವೈಡ್ ಮಾಡೋಣ. ಅಡಿಷನ್ ಟು ದಟ್ ನಿಮ್ಗೆ ಐ ನೋ ದಟ್ ಇನ್ ದಿಸ್ ಬ್ಯಾಚ್ ಎಸ್ಪೆಷಲಿ ಮೆನಿ ಆರ್ ವರ್ಕಿಂಗ್ ಪ್ರೊಫೆಷನಲ್ಸ್ ಅಲ್ಲಿ ಇದ್ದೀರಾ. ನಿಮಗೂ ಕೂಡ ಎಲ್ಲಾ ಟೈಮಿಂಗ್ಸ್ ಕೂಡ ಪ್ರತಿದಿನ ಕೂಡ ಮೇ ಬಿ ಜಾಯ್ನ್ ಆಗದೇನೆ ಇರ್ಬೋದು. ಸೊ ದ ರೀಸನ್ ನಾವೇನ್ ಮಾಡ್ತೀವಿ ಅಂತ ಕೇಳಿದ್ರೆ, ಈಗೇನ್ ಕ್ಲಾಸ್ ನಡೀತಿದೆ ನೀವು ಅಬ್ಸರ್ವ್ ಮಾಡ್ತಿರ್ಬೋದು, ರೆಕಾರ್ಡ್ ಆಗ್ತಾ ಇದೆ ನಿಮ್ಮ ಸ್ಕ್ರೀನ್ ಅಲ್ಲಿ ಕಾಣಿಸ್ತಿದೆ, ಇಸ್ ವಾಟ್ ರೆಕಾರ್ಡಿಂಗ್. ಸೊ ಆ ರೆಕಾರ್ಡ್ ಆಗ್ತಿರುವಂತ ಸೆಷನ್ ನಮ್ಮ ಆಪ್ ಅಲ್ಲಿ ನಿಮ್ಗೆ ರೆಕಾರ್ಡಿಂಗ್ ಕೊಡ್ತೀವಿ. ದಟ್ ಯು ಕ್ಯಾನ್ ಆಕ್ಸೆಸ್ ಟಿಲ್ ದ ಎಕ್ಸಾಮ್ ಡೇಸ್. ಯಾವ ದಿನ ಬೇಕಾದ್ರೂ ನಿಮ್ಗೆ ನೀವು ಅದನ್ನ ಆಕ್ಸೆಸ್ ಮಾಡ್ಕೊಳ್ಬಹುದು. ಸೊ ದಟ್ ಇಸ್ ವಾಟ್ ಅನದರ್ ಅಡ್ವಾಂಟೇಜ್. ಅಂಡ್ ಆಲ್ಸೋ ಸ್ಟಡಿ ಮೆಟೀರಿಯಲ್ ಸಪೋರ್ಟ್ ಅಂತ ಬಂದಾಗ ಫಾರ್ ಮೆಕ್ಯಾನಿಕಲ್ ಎಸ್ ವೆಲ್ ಆಸ್ ಎಲೆಕ್ಟ್ರಿಕಲ್ ಸ್ಟೂಡೆಂಟ್ಸ್ ಗೆ, ಮೆಕ್ಯಾನಿಕಲ್ ಗೆ ಇದು ಆಕ್ಚುಲಿ ಹೇಳ್ಬೇಕಂದ್ರೆ ಡಿಪ್ಲೊಮಾ CET ಪಾಯಿಂಟ್ ಆಫ್ ವ್ಯೂ ನಾವು ಕೊಟ್ಟಿರುವಂತಹ ಟೆಕ್ಸ್ಟ್ ಬುಕ್ ಗಳು ಆ ಟೈಮ್ ಅಲ್ಲಿ, ಅದನ್ನೇ ನಾವು KPCL ಗೂ ಕೊಟ್ಟಿದ್ವಿ, BMRCL ಗೂ ಕೊಟ್ಟಿದ್ವಿ. ಸೊ ಅಂಡ್ ಆಲ್ಸೋ ಇದ್ರಲ್ಲಿ ಬಂದ್ಬಿಟ್ಟು KPCL ಇದ್ರಂತ ಹಾಕೊಂಡಿದ್ವಲ್ಲ, ಇದು ಎಲೆಕ್ಟ್ರಿಕಲ್ ಆಗಿದೆ, ಇದು ಕ್ವಶನ್ ಪೇಪರ್ ಬುಕ್ ಬ್ಯಾಂಕ್ ಇದೆ. ಇದನ್ನ ಕೂಡ ನೀವು ಪ್ರಿಪರೇಷನ್ಸ್ ಗೆ ಯೂಸ್ ಮಾಡ್ಕೊಂಡು ನಾವು ಇದನ್ನು ಕೂಡ ನಿಮ್ಗೆ ಕೊಡ್ತೀವಿ. ಆಲ್ಸೋ ಅಂಡ್ ಅವರ್ ಕ್ಲಾಸಸ್ ಬಂದ್ಬಿಟ್ಟು ನಮ್ಮ TTT ಲೈವ್ ಲರ್ನ್ ಆಪ್ ಅಲ್ಲಿ ಅವೈಲೇಬಲ್ ಆಗ್ತಾ ಬರುತ್ತೆ. ಆಲ್ರೆಡಿ 2 ಬ್ಯಾಚ್ ನ ಕ್ರಿಯೇಟ್ ಮಾಡಿದೀವಿ. ದಟ್ ಇಸ್ ಇನ್ ಬ್ಯಾಚ್ ಆಪ್ಷನ್ KPCL 17 ಎಲೆಕ್ಟ್ರಿಕಲ್ AJE ಬ್ಯಾಚ್ ಅಂತಿದೆ. ಆಸ್ ಆಫ್ ನೌ ದೇರ್ ಇಸ್ ನಥಿಂಗ್, ಯಾವುದೇ ರೀತಿಯ ಕಂಟೆಂಟ್ ಓಡ ಇಲ್ಲ. ಸೊ ಇವತ್ತಿನ ಏನ್ ಕಂಟೆಂಟ್ ಕ್ರಿಯೇಟ್ ಆಗ್ತಿದೆ, ನಾನು ಮಾತಾಡ್ತಿರೋದ್ರಲ್ಲಿ ದಿಸ್ ವಾಟ್ ಕಂಟೆಂಟ್ ಕ್ರಿಯೇಷನ್. ಸೊ ಐ ಮೀನ್ ವಿಡಿಯೋ ರೆಕಾರ್ಡ್ ಆಗ್ತಿದೆ, ಅದನ್ನ ನಾವು ನೆಕ್ಸ್ಟ್ ಇದ್ರಲ್ಲಿ ಕೊಡ್ತೀವಿ. ಅಂಡ್ ಆಲ್ಸೋ ಒನ್ಸ್ ಎಕ್ಸಾಮ್ ಲಿಮಿಟ್ ಆದ ತಕ್ಷಣ ಆಟೋಮೆಟಿಕಲಿ ಅದು ಡಿಲೀಟ್ ಕೂಡ ಆಗುತ್ತೆ. ಅಂಡ್ ಆ ಕ್ಲಾಸಸ್ ನೀವು ಈ ತರ ಇರುತ್ತೆ, ಈ ಫೋಲ್ಡರ್ ಅಲ್ಲಿ ಈ ತರ ಅಬ್ಸರ್ವ್ ಮಾಡ್ತಾ ಹೋಗ್ಬೋದು. ಓಕೆ, ನೀವು ಈ ವಿಡಿಯೋಸ್ ಬರುತ್ತಲ್ಲ ಅದನ್ನು ಕೂಡ ಎಷ್ಟು ಸತಿ ಬೇಕಾದ್ರೂ ನಂಬರ್ ಆಫ್ ಟೈಮ್ಸ್ ಯು ಕ್ಯಾನ್ ಆಕ್ಸೆಸ್ ದೀಸ್ ಕ್ಲಾಸಸ್. ಅಂಡ್ ಕಮಿಂಗ್ ಟು ದ ಸ್ಟಡಿ ಮೆಟೀರಿಯಲ್ಸ್ ಪಾಯಿಂಟ್ ಆಫ್ ಆಲ್ರೆಡಿ ಬುಕ್ಸ್ ಹೇಳಿದೆ, ಇದನ್ನು ಕೂಡ ನಿಮ್ಗೆ ಬುಕ್ಸ್ ಕಂಟೆಂಟ್ ನ ಕೊಡ್ತೀವಿ. ಏನಾಗಿದೆ ಸರ್ ಅಂತ ಕೇಳಿದ್ರೆ, ಒನ್ ಮೋರ್
ಇಲ್ಲಿ ಏನು ಸ್ಟ್ರೆಂತ್ ಇರೋದು ವೆರಿ ಲೆಸ್. ನಾವು ಟೆಕ್ಸ್ಟ್ ಬುಕ್ ನ ಮತ್ತೆ ಪ್ರಿಂಟ್ ಹಾಕ್ಸ್ಬೇಕಾದ್ರೆ ಮಿನಿಮಮ್ 1000 ಹಾಕ್ಸ್ಬೇಕು, ಇಷ್ಟೆಲ್ಲ ವೇಸ್ಟ್ ಆಫ್ ದ ಕಂಟೆಂಟ್. ಸೊ ಹಾಗಾಗಿ ನೀವು ಪ್ಲಾನ್ ಮಾಡಿ ಇದನ್ನೇ ನಾವು ಜೆರಾಕ್ಸ್ ಮಾಡಿಸ್ಬಿಟ್ಟು ನಿಮ್ಗೆ ಕಂಟೆಂಟ್ ನ ಕೊಡೋದ್ರ ಬಗ್ಗೆ ಪ್ಲಾನ್ ಮಾಡಿ ಪರ್ಫೆಕ್ಟ್ ಆಗಿ ಕೊಡ್ತೀವಿ. ಅಂಡ್ ಆಲ್ಸೋ ಐ ಆಮ್ ರೆಫರಿಂಗ್ ಯು, ನಾನು ನಿಮ್ಗೆ ಇನ್ಫಾರ್ಮ್ ಮಾಡ್ತಿರೋದು ಎಸ್ಪೆಷಲಿ ಯಾರು ಮೆಕ್ಯಾನಿಕಲ್ ಈಗ ಜಾಯ್ನ್ ಮಾಡ್ಕೊಂತೀವಿ ಅಂತಿದ್ರೋ ಅಥವಾ ಯಾರು ಎಲೆಕ್ಟ್ರಿಕಲ್ ಇರ್ಬೇಕು ಅಂತಿದ್ರೋ, ಎಸ್ಎನ್ ಪಬ್ಲಿಕೇಶನ್ ಬುಕ್ ನ ಕೂಡ ನಿಮ್ಮ ರೆಫರೆನ್ಸ್ ಹ್ಯಾಂಡ್ ಆಗಿ ಇಟ್ಕೊಳ್ಳಿ. ಎಸ್ಪೆಷಲಿ ಕಂಟೆಂಟ್ ನಾನು ಕ್ರಾಕ್ ಮಾಡ್ಬೇಕು ಅನ್ನೋರಿಗೆ ನೀವು ಮಾಡ್ಲೇಬೇಕಾಗುತ್ತೆ. ಅವರಿಗೂ ಇಟ್ಸ್ ವೆರಿ ಎಸೆನ್ಷಿಯಲ್. ಇಲ್ಲಿರೋ ಕ್ವಶನ್ಸ್ ಗಳನ್ನ ನಾವು ಅದನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂಡ್ ಆಲ್ಸೋ ಸರ್ ಅಲ್ಲಿರೋ ಕ್ವಶನ್ಸೇ ಬರುತ್ತಾನೆ ಅಷ್ಟು ಓದಿರೋ ಸಾಕು ಅಂತ ನೀವೇನಾದ್ರು ಅನದರ್ ಕ್ವಶನ್ಸ್ ಆ ಕಡೆಯಿಂದ ಮಾಡಿದ್ರೆ ಐ ವಾಂಟ್ ಟು ಸೇ ಒನ್ ಥಿಂಗ್, ದಟ್ ಈಸ್ ನೀವು ಥಿಯರಿನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇದು ಕಾಂಪಿಟೇಟಿವ್ ಎಕ್ಸಾಮ್, ಸೇಮ್ ಕ್ವಶನ್ಸ್ ಬರುತ್ತೆ ಅನ್ನೋ ಮೈಂಡ್ ಸೆಟ್ ಇದ್ರೆ ಬಿಟ್ಬಿಡ್ಬೇಕಾಗತ್ತೆ. ಯಾರು ಕೂಡ ಸೇಮ್ ಅದೇ ಕ್ವಶನ್ ಅದೇ ತರ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಅವ್ರ ಎಕ್ಸಾಮಿನೇಷನ್ ಮೈಂಡ್ ಸೆಟ್ ಅವರು ತುಂಬಾ ಸ್ಟ್ರಾಂಗ್ ಇದ್ರೆ ಓನ್ ಕ್ವಶನ್ ಡೆವಲಪ್ ಮಾಡ್ತಾರೆ. ಇಫ್ ಆ ಎಕ್ಸಾಮ್ನವರು ಕ್ವಶನ್ ಪೇಪರ್ ಸೈಟರ್ ಏನಾದ್ರು ತುಂಬಾ ಸ್ಟ್ರಾಂಗ್ ಇಲ್ಲ, ನಿಮ್ಗೆಲ್ಲ ಗೊತ್ತಿರುವಂತದ್ದು, ಮೇ ಬಿ ಅವರು ಯಾವ್ದೋ ವೆಬ್ಸೈಟ್ ಅಂತ ತೆಗೆದುಕೊಂಡು ಹಾಕ್ಬೋದು. ವೆಬ್ಸೈಟ್ ಎಲ್ಲಿ ಬೇಕಾದ್ರೂ ಇರ್ಬೋದು, ಎಲ್ಲಿ ಕಂಟೆಂಟ್ ಬೇಕಾದ್ರೂ ಆಗಿರ್ಬೋದು. ಸೊ ನೋ ಬಡಿ ಕ್ಯಾನ್ ಎಕ್ಸ್ಪ್ರೆಸ್ ದಟ್ ಇದರಿಂದನೇ ಬರುತ್ತೆ ಅಂತ ಯಾರಿಂದನೂ ಹೇಳಕ್ ಚಾನ್ಸ್ ಇಲ್ಲ. ಬಟ್ ಔಟ್ ಆಫ್ ಕ್ವಶನ್ಸ್ ಅಂತೂ ಬರಕ್ ಚಾನ್ಸ್ ಇಲ್ಲ. ಕರೆಕ್ಟ್ ಅಲ್ವಾ? ಕಂಟೆಂಟ್ ಅಲ್ಲೇ ಬರಬೇಕು. ಸೊ ನೀವು ಮಾಡ್ಬೇಕಾಗಿರೋ ಕೆಲಸ ಕಂಟೆಂಟ್ ನ ಆಲ್ರೆಡಿ 100% ಆಗಿ ನೀವು ಇದು ಮಾಡ್ಕೊಳ್ಬೇಕಾಗತ್ತೆ. ಸೊ ಅಡಿಷನ್ ದಟ್ ಕ್ಲಾಸಸ್ ಅಂತ ಬಂದಾಗ ದಿಸ್ ವಾಟ್ ದ ವೇ ವೇರ್ ಆಫ್ಲೈನ್ ಕ್ಲಾಸಸ್ ಇಲ್ಲೇ ಬಂದು ಕೂತ್ಕೊಳ್ಬಹುದು ನೀವು. ಅಂಡ್ ಆಲ್ಸೋ ಆನ್ಲೈನ್ ಕ್ಲಾಸ್ ಅಂತ ಹೇಳಿದ್ರೆ ದಿಸ್ ವಾಟ್ ಆಸ್ ಪ್ರೆಸೆಂಟ್ ನಾನು ಇವಾಗ ಏನ್ ಮಾಡ್ತಾ ಇದ್ದೀನಿ, ದಿಸ್ ಇಸ್ ಅವರ್ ಆನ್ಲೈನ್ ಕ್ಲಾಸ್ ಸ್ಟ್ರಕ್ಚರ್. ಎಸ್, ನೌ ಐ ಆಮ್ ಗೋಯಿಂಗ್ ಟು ಕಂಟಿನ್ಯೂ ವಿತ್ ಲೈಕ್ ಮೆಕ್ಯಾನಿಕಲ್ ಸಿಲೆಬಸ್ ಪೋರ್ಷನ್ಸ್ ಬಗ್ಗೆ ನಾನು ಒಂದ್ 2 ನಿಮಿಷ ಮಾತಾಡ್ತೀನಿ. ದೆನ್ ಲೆಟ್ಸ್ ಕಂಟಿನ್ಯೂ ವಿತ್ ಎಲೆಕ್ಟ್ರಿಕಲ್ ಪೋರ್ಷನ್ಸ್. ಸೊ ವೆರಿ ಇಂಪಾರ್ಟೆಂಟ್ಲಿ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನಾನು ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಸಬ್ಜೆಕ್ಟ್ಸ್ ಬಗ್ಗೆ ಜಸ್ಟ್ ಒಂದು ಹೈಲೈಟ್ಸ್ ಮಾಡ್ತಾ ಇದ್ದೀನಿ. ಆಫ್ಟರ್ ದಟ್ ಐ ವಿಲ್ ಡಿಸ್ಕಸ್ ವಿತ್ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಗೆ ಸರ್ ಕಂಟಿನ್ಯೂ ಮಾಡ್ತಾರೆ. ಇನ್ ಕಮಿಂಗ್ ಟು ದ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ, ಸೊ ದೇರ್ ಆರ್ ಸಮ್ ಡಿಫ್ರೆಂಟ್ ಸಬ್ಜೆಕ್ಟ್ಸ್, ಎಸ್ಪೆಷಲಿ ಮೆಕ್ಯಾನಿಕಲ್ ಸ್ಟೂಡೆಂಟ್ಸ್ ಗೆ ಮೆಟೀರಿಯಲ್ ಸೈನ್ಸ್ ಇವಿಷ್ಟು ಇಲ್ಲಿ ಏನ್ ಹೈಲೈಟ್ ಮಾಡಿ ಶೋ ಮಾಡ್ತಾ ಇದ್ದೀನಿ, ಇವೆಲ್ಲ ಕೂಡ ಒಂದು ಕೋರ್ ಸಬ್ಜೆಕ್ಟ್ಗಳು ಅಂಡ್ ಆಲ್ಸೋ ವೆರಿ ಎಸೆನ್ಷಿಯಲ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ಗಳು. ಸೊ ಕಮಿಂಗ್ ಟು ದ ನಾನು 3 ಪಾರ್ಟ್ಸ್ ಆಗಿ ಇದನ್ನ ಸಿಲೆಬಸ್ ನ ಸ್ಟ್ರಕ್ಚರ್ ಮಾಡಿದೀವಿ. ಬಿಕಾಸ್ ಒಂದೊಂದು ಪಾರ್ಟ್ ಬಗ್ಗೆ ನೀವು ಕಾನ್ಸಂಟ್ರೇಟ್ ಇಟ್ಕೊಂಡ್ರೆ ಇಟ್ ವಿಲ್ ಬಿ ಈಸಿ. ಮೆಟೀರಿಯಲ್ ಸೈನ್ಸ್ ಮೆಟೀರಿಯಲ್ಸ್ ಬಗ್ಗೆ ಇದಾವೆ. ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಟೀರಿಯಲ್ಸ್ ಲೈಕ್ ಫೆರಸ್, ನಾನ್ ಫೆರಸ್ ಮೆಟಲ್ ಅದ್ರ ಮೇಲೆ ಬರುತ್ತೆ. ಅಂಡ್ ಆಲ್ಸೋ ಆ ಮೆಟೀರಿಯಲ್ ಸೈನ್ಸ್ ಜೊತೆಗೆ ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್ ಆಸ್ ವೆಲ್ as ಸ್ಟ್ರೆಂತ್ ಆಫ್ ಮೆಟೀರಿಯಲ್, theory of machine are also going to called as mechanics of machines and machine design and measurements. ಇದಿಷ್ಟು ನಿಮ್ಗೆ ಒಂದ್ ಪಾರ್ಟ್ ಆಫ್ ಅಂತ ನಾವು ತಗೊಳ್ಬಹುದು. ಇದಿಷ್ಟು ಬಗ್ಗೆನೂ ಕೂಡ ನೀವೇನಾದ್ರು ವರ್ಕೌಟ್ ಮಾಡಿದ್ರೆ ಫಾರ್ ಯುವರ್ ಎಂಟ್ರೆನ್ಸ್ ಎಕ್ಸಾಮ್ ಐ ಆಮ್ ಅಶ್ಯೂರಿಂಗ್ ಯು ನಿಮ್ಗೆ ಒಂದು 35 ಕ್ವಶನ್ಸ್ ವರೆಗೂ ಇದರಿಂದಾನೆ ಬರುತ್ತೆ, ಡೌಟ್ ಇಲ್ಲ. ಅಂಡ್ ಅನದರ್ ಪಾರ್ಟ್ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಫ್ಲೂಯಿಡ್ ಮೆಕ್ಯಾನಿಕ್ಸ್, ಫ್ಲೂಯಿಡ್ ಮಿಷನರೀಸ್, ಅಥವಾ ಇದನ್ನ ಹೈಡ್ರಾಲಿಕ್ಸ್ ಅಂತ ಕರೀತಾರೆ, ಹೈಡ್ರಾಲಿಕ್ ಮಿಷನರೀಸ್ ಅಂತ ಅನದರ್ ನೇಮ್ ಅಲ್ಲಿ ಕರಿತೀವಿ. ಅಂಡ್ ಆಲ್ಸೋ thermodynamics, very important. In that basic thermodynamics or applied thermodynamics, ಅಥವಾ thermal engineering 1 ಅಥವಾ thermal engineering 2 ಅಂತ ಕರಿತೀವಿ. So that is a subject. And also heat transfer, refrigeration, AC, air conditioners, as well as automobile engineering. This is another part. ಇದರಿಂದ ನಾವು ಮಿನಿಮಮ್ ಒಂದು 40 ಕ್ವಶನ್ ವರೆಗೂ ಎಕ್ಸ್ಪೆಕ್ಟ್ ಮಾಡೋದು. 40 to 45 ವರೆಗೂ ಬರುತ್ತೆ, ಹೇಳಕ್ಕಾಗಲ್ಲ, ಡಿಪೆಂಡ್ಸ್. ಇಷ್ಟೇ ಬರುತ್ತೆ ಅಷ್ಟೇ ಬರುತ್ತೆ ಅಂತ ನೋ ವೆರಿ ಸ್ಪೆಸಿಫೈಡ್. ಬಟ್ ದಿಸ್ ಇಸ್ ಅಗೇನ್ ಹಾಟ್ ಬಿಕಾಸ್ ವಿ ನೋ ದಟ್ fluid mechanics or hydraulics, again ಇದು KPCL ಎಕ್ಸಾಮ್ ಅಂತ ಎಸ್ಪೆಷಲಿ ಫಾರ್ ಪವರ್ ಸ್ಟೇಷನ್ಸ್. ಸೊ ಹಾಗಿರುವಾಗ ಥರ್ಮಲ್ ಸ್ಟೇಷನ್ ಇರ್ಬೋದು ಆರ್ ಇಟ್ ಮೇ ಬಿ ಹೈಡ್ರಾಲಿಕ್ ಸ್ಟೇಷನ್ಸ್ ಇರ್ಬೋದು. ಸೊ ಇವೆರಡರ ಮೇಲೆ ಮೆನಿ ಟೈಮ್ಸ್ ಕ್ವಶನ್ ಪೇಪರ್ಸ್ ನೀವು ಅಬ್ಸರ್ವ್ ಮಾಡಿ ಬರುವಂತದ್ದು. ಇವೆರಡನ್ನ ಈ ಒಂದು ಪಾರ್ಟ್ ನ ತುಂಬಾ ಡೆಪ್ತ್ ಆಗಿ ಕ್ಲಿಯರ್ ಆಗಿ ಕಂಟೆಂಟ್ ನ ಸ್ಟಡಿ ಮಾಡ್ಬೇಕಾಗತ್ತೆ. ಅಡಿಷನ್ ದಟ್ ಅನದರ್ ಪಾರ್ಟ್ ಈಸ್ ದಟ್ ಈಸ್ ಪಾರ್ಟ್ 3 ಅಂತ ಕನ್ಸಿಡರೇಷನ್ ಮಾಡಿದೀವಿ. ಇನ್ ದಿಸ್ ವರ್ಕ್ಶಾಪ್ ಟೆಕ್ನಾಲಜಿ ಪ್ರೊಡಕ್ಷನ್ ಇಂಜಿನಿಯರಿಂಗ್, in that production engineering also going to call as manufacturing technology. In that maybe ನೀವು manufacturing technology 1 and manufacturing technology 2, some cases manufacturing technology 3 ಅಂತ ಸ್ಟಡಿ ಮಾಡಿದ್ರು. This is the part, okay. ಅದರಲ್ಲೇ 3 ಸಬ್ಜೆಕ್ಟ್ ಇದಾವೆ ಹೊರಗಡೆ, manufacturing technology 1, 2 and 3. ಅದನ್ನ ನಾವು production engineering ಅಂತ ಕರೆದಿದ್ದೀವಿ. Or also another one is industrial engineering and management. In this ನೀವು IM ಇರ್ಬೋದು, ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಅಂತ ಏನು ಮ್ಯಾನೇಜ್ಮೆಂಟ್ ಇದೆ, ಅದು ಆ ಸಬ್ಜೆಕ್ಟ್ ಆಗಿರ್ಬೋದು. ಅಂಡ್ ಆಪರೇಷನಲ್ ರಿಸರ್ಚ್. ಅಂಡ್ ಆಲ್ಸೋ ಸಮ್ ಟೈಮ್ ಅಲ್ಲಿ ಡ್ರಾಯಿಂಗ್ ಮೇಲೆ ಕ್ವಶನ್ ಕೇಳಿದ್ದಾನೆ, ನಾಟ್ ಎವ್ರಿ ಟೈಮ್. 1 or 2 ಕ್ವಶನ್ಸ್ ಡ್ರಾಯಿಂಗ್ ಮೇಲೆ ನಾವು ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಹೇಳಕ್ಕಾಗಲ್ಲ, ಕೇಳಲ್ಲ ಅಂತ ಇಲ್ಲ. ಇಷ್ಟನೇ ತರ ಮಾಡಿದ್ರೆ ಆದ್ರೆ 100% ಐ ಕ್ಯಾನ್ ಈಸಿಲಿ ಗೆಟ್ ಇಟ್. ಬಟ್ ಏನಾಗುತ್ತೆ ನಿಮ್ಗೆ ಗೊತ್ತು, ಇಟ್ಸ್ ನಾಟ್ ಈಸಿ ಆಲ್ಸೋ. ನೀವು ಮಾಡ್ಬೇಕಾಗಿರೋದು ಇಷ್ಟೇನೆ, ಥಿಯರಿ ಮೇಲೆ ಕಾನ್ಸಂಟ್ರೇಟ್ ಮಚ್ ಮಚ್ ಮಚ್. ಕ್ವಶನ್ಸ್ ನೆಕ್ಸ್ಟ್ ನೀವು ಆಮೇಲೆ ಅನಲೈಸ್ ಮಾಡಕ್ಕೆ ಥಿಂಕ್ ಮಾಡ್ರಿ, ದೆನ್ ಈಸಿಲಿ ವಿ ಕ್ಯಾನ್ ಗೆಟ್ ಇಟ್. ಸೊ ದಿಸ್ ವಾಟ್ ಎಲೆಕ್ಟ್ರಿಕ್ ಮೆಕ್ಯಾನಿಕಲ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಮೆಕ್ಯಾನಿಕಲ್ ಸಿಲೆಬಸ್ ಬಗ್ಗೆ ಹೇಳಿದೆ.
Now I am going to call Raghavendra sir. He is here only. Actually, sir ಬಂದ್ಬಿಟ್ಟು ನಾನು ಮೆಕ್ಯಾನಿಕಲ್ ಪಾರ್ಟ್ ಆಫ್ ಕ್ವಶನ್ಸ್. ಓಕೆ, ನನ್ನ ಕಂಟೆಂಟ್ ಏನಿದೆ ನಾನು ಮೆಕ್ಯಾನಿಕಲ್. ನಾನು ಇವತ್ತೇನು ನಿಮ್ಗೆ ಕಂಟೆಂಟ್ ಕೊಡ್ತಾ ಇಲ್ಲ. ನನ್ನ ಕ್ಲಾಸ್ ಬೇಕು, ನಾನು ಯೂಟ್ಯೂಬ್ ಅಲ್ಲಿ ಇದಾವೆ ನನ್ನ ಕ್ಲಾಸ್ಗಳು. ಸುಮ್ಮನೆ ಹೋಗಿ ನೋಡ್ರು ಕೂಡ ಕ್ಲಾಸ್ ನ ಹೇಗೆ ಟೀಚ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನೀವು ನೋಡ್ಬೋದು. ಅಂಡ್ ಆಲ್ಸೋ ಇಂಟ್ರೊಡಕ್ಷನ್ ಕ್ಲಾಸ್ ಆಗಿದ್ರಿಂದ ಈಗ ಎಲೆಕ್ಟ್ರಿಕಲ್ ಸಬ್ಜೆಕ್ಟ್ ಪಾಯಿಂಟ್ ಆಫ್ ನಲ್ಲಿ ರಾಘವೇಂದ್ರ ಸರ್ ಇಸ್ ಹಿಯರ್. ಹಿ ಇಸ್ ಸರ್ ಪ್ಲೀಸ್ ಸರ್. Sir is going to continue with electrical. After 5 minutes, 5 minutes, sir, even content could start. Oh. Yes, good evening, everyone. So I'll start with electrical topics. Okay. So as the sir said, mechanical topics. He was divided like 3 parts. So in electrical also. So same in the same way, I have divided in three parts. So part 1 is with respect to basics and measurements and machines. So here these two, shall I write here, sir? So these two are basics. It means our Trivoli and electrical circuit. Here measurements and instruments, second subject, and these are the machines. So types of machines and as well as what are the things majorly here in the first part only you will get around 30 to 40% of your marks. It means you can expect around 30 to 40 marks. Okay, so in the first part itself. So if you know machines well, it means if you analyze machines well, ನಿಮ್ಗೆ ಯಾವಾಗಲೂ ಅಷ್ಟೇ machines ನ ಕ್ಲಿಯರ್ ಆಗಿ ನೀವು ಅನಲೈಸ್ ಮಾಡಿದ್ರೆ ಮಾತ್ರ then you can answer any type of questions with respect to machines. Okay, basics and machines majorly. And here second part as the KPCL, so it's with respect to power plants only. It means this complete things we considered as a power system. I think everyone know about power system. Okay, ಎಲ್ಲರಿಗೂ ಪವರ್ ಸಿಸ್ಟಮ್ ಬಗ್ಗೆ ಐಡಿಯಾ ಇದೆ ಅಂತಂದ್ರೆ, so electrical power generation EPG and TDU, transmission, distribution and utilization, and SGP, switchgear and power system, so and IDC. So here also you can get around 30 to 40%. So you can get 30 to 40. Okay, with respect to this one, I think KPCL means you can get some more questions also here. And last part is this electronics part, as analog electronics, digital electronics and power electronics. Okay, so for the control everything will be with respect to electronics, and remaining as our power plants and how we can transmit electrical energy from power station to our consumer premises. So that complete thing we call as power system. Okay, next is first part. Okay, so these are the with respect to topics. Sir, now preparation ಹೆಂಗ್ ಮಾಡಬೇಕು? So that is the major important thing. Preparation part is only important thing here. Sir, especially competitive exams ಅಂದ್ರೆ usually ನಾವ್ ಏನ್ ಮಾಡ್ತೀವಿ, if exam is there we will study. So that is our concept. ನಾವ್ ಹಂಗೆ ಸ್ಟಕ್ ಆಗ್ಬಿಟ್ಟಿದೀವಿ. ಏನಾಗುತ್ತೆ, ಎಕ್ಸಾಮ್ ಇದ್ರೆ ಸ್ಟಾರ್ಟ್ ಮಾಡ್ತೀವಿ, ಇಲ್ಲ ಅಂತಂದ್ರೆ ಸೊ ಫಾರ್ ಅವರ್ ಯೂನಿವರ್ಸಿಟಿ ಥಿಂಗ್ಸ್ ಇಟ್ ಈಸ್ ಓಕೆ. ನಾವು ಡಿಪ್ಲೊಮಾ ಕ್ಲಿಯರ್ ಮಾಡಕ್ಕೆ, ಇಂಜಿನಿಯರಿಂಗ್ ಕ್ಲಿಯರ್ ಮಾಡಕ್ಕೆ ಅದು ಇಟ್ಸ್ ಎನಫ್ ಥಿಂಗ್. ಬಟ್ ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಅಂದ್ರೆ ಏನಾಗುತ್ತೆ, ಕಾನ್ಸೆಪ್ಟೇ ಇಂಪಾರ್ಟೆಂಟ್ ಆಗಿರೋದ್ರಿಂದ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಅಂಡ್ ವಾಟ್ ಎವರ್ ದ ಎಕ್ಸ್ಪ್ರೆಷನ್ಸ್ ಇಂಪಾರ್ಟೆಂಟ್. ಅದನ್ನೆಲ್ಲ ನೀವು ಮೈಂಡ್ ಅಲ್ಲಿ ಇಟ್ಕೊಬೇಕು ಅಂತಂದ್ರೆ ಇಟ್ ಶುಡ್ ಬಿ ಸ್ಟೋರ್ಡ್ ಇನ್ ಯುವರ್ ಮೈಂಡ್. ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಓಕೆ, ಅದರಿಂದ ಏನು ಅಂತಂದ್ರೆ ನೀವು ಯಾರ್ ಕ್ಲಾಸಸ್ ಅಟೆಂಡ್ ಮಾಡ್ತಿದ್ದೀರಾ, ಸೊ ಯು ವಿಲ್ ಗೆಟ್ ಬೆನಿಫಿಟೆಡ್. ಬಿಕಾಸ್ ಶಾರ್ಟ್ ಕಟ್ಸ್ ಹೇಳ್ತೀವಿ, ಕಾನ್ಸೆಪ್ಟ್ ಹೇಳ್ತೀವಿ, ಒಂದ್ ಕ್ವಶನ್ ಹೆಂಗ್ ಸಾಲ್ವ್ ಮಾಡ್ಬೇಕು ಅಂತ ಹೇಳ್ತೀವಿ. ನೀವು ಒಂದ್ ಕಾನ್ಸೆಪ್ಟ್ ಮೇಲೆ 20 ಕ್ವಶನ್ಸ್ ನ ರೈಸ್ ಮಾಡ್ಬೋದು. ಇಫ್ ಯು ಸಾಲ್ವ್ ಓನ್ಲಿ ಕ್ವಶನ್ಸ್ ನ, ನೀವು ಕುತ್ಕೊಂಡು ಕ್ವಶನ್ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡಿದ್ರೆ ಅನ್ಕೊಳ್ಳಿ, ನೀವು ಒಂದ್ ಕ್ವಶನ್ ನ ಒಂದೇ ಕಾನ್ಸೆಪ್ಟ್ ಮೇಲೆ ಎರಡನೇ ಕ್ವಶನ್ ಕೊಟ್ರೆ ಯು ಕ್ಯಾನಾಟ್ ಸಾಲ್ವ್. ಯಾಕೆ ಹೇಳಿ, ನೀವು ಓನ್ಲಿ ಕ್ವಶನ್ ಸಾಲ್ವ್ ಮಾಡಿರ್ತೀರ. ಬಟ್ ಇಫ್ ವಿ ಎಕ್ಸ್ಪ್ಲೈನ್ ದ ಕಾನ್ಸೆಪ್ಟ್, ಓಕೆ, ಇಫ್ ಯು ಥರೋ ವಿತ್ ದ ಕಾನ್ಸೆಪ್ಟ್, ಸೊ ದೆನ್ you can answer any type of competitive exam question. So I am doing this work from last 13 years. Okay, so with respect to only electrical branch, yes sir, with respect to mechanical branch, no, I am completely with electrical branch from last 13 years and with respect to competitive field only. Okay, so how to solve the questions and how to maintain the time, so everything I will teach in the class. Okay, yes sir, shall I continue?
ಸರ್ ಜಸ್ಟ್ ಆ ಸಬ್ಜೆಕ್ಟ್ ಎಲೆಕ್ಟ್ರಿಕಲ್ ಸಬ್ಜೆಕ್ಟ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟು ಅಂಡ್ ಆಲ್ಸೋ ಇಲ್ಲಿ ಇನ್ನೊಂದು ಪಾರ್ಟ್ ಏನಿದೆ ಎಲೆಕ್ಟ್ರಾನಿಕ್ಸ್ ಪಾರ್ಟ್ ಏನಿದೆ ಇನ್ನೊಬ್ರು ಸರಿ ಕೊಟ್ಟಿದ್ದೀವಿ. ಈ ಒಂದು ಪಾರ್ಟ್ ಬಂದ್ಬಿಟ್ಟು ಅಂದ್ರೆ ಎಲೆಕ್ಟ್ರಿಕಲ್ ಅವರಿಗೂ ಎಲೆಕ್ಟ್ರಾನಿಕ್ಸ್ ಪಾರ್ಟ್ ಬರುವಂತದ್ದು, ದಟ್ ಈಸ್ ಅನಲಾಗ್ ಎಲೆಕ್ಟ್ರಾನಿಕ್ಸ್ as well as ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಅಂಡ್ ಆಲ್ಸೋ ಪವರ್ ಎಲೆಕ್ಟ್ರಾನಿಕ್ಸ್. ಈ ಪಾರ್ಟ್ ಅನ್ನ ಇನ್ನೊಬ್ರು ಸರ್ ಇದು ಮಾಡಿದ್ರೆ ಅಂಡ್ ಇವೆರಡು ಪಾರ್ಟ್ ಮೇಜರ್ ಆಗಿ ರಾಘವೇಂದ್ರ ಸರ್ ಏನಂತ ಮಾಡಲ್ಲ, ಈ ಸರನ್ನೇ ಇದನ್ನ ಕಂಟೆಂಟ್ ತಗೊಂಡು ಹೋಗ್ತಾರೆ. ಅಂಡ್ ನೀವು ಮಾಡ್ಬೇಕಾಗಿರೋದು, ನೀವು ಏನ್ ಇವಾಗ ಡಿಸಿಷನ್ ತಗೊಂತಿದ್ವಿ ನಾವು ಕ್ಲಾಸಸ್ ಅಂತ ಅನ್ಕೊಂಡಿದ್ರಲ್ಲ, ಸೊ ಎಲೆಕ್ಟ್ರಿಕಲ್ ಗೆ ಯೂಶಲಿ ನಾವು ಪ್ಲಾನ್ ಮಾಡಿರುವಂತದ್ದು ಡ್ಯೂರಿಂಗ್ ಏನು ಈವ್ನಿಂಗ್ ಡ್ಯೂರೇಷನ್ಸ್ ಸ್ಟಾರ್ಟ್ ಫ್ರಮ್ 6 o'clock ಇಂದ ಟಿಲ್ 9 o'clock ವರೆಗೂ ವೀಕ್ಲಿ ಆಲ್ಮೋಸ್ಟ್ 5 to 6 days ವರೆಗೂ ನಿಮಗೆ ಕ್ಲಾಸ್ ತಗೊಳುತ್ತೆ. ಮೇ ಬಿ 1 days ಅಥವಾ 2 days, ಬಿಕಾಸ್ ಇಲ್ಲಿ ಎಲ್ಲ ಅವೈಲಬಿಲಿಟಿ ನೋಡ್ಕೊಂಡ್ಬಿಟ್ಟು ನಾವು ಕ್ಲಾಸ್ ಅನ್ನು ಸ್ಟ್ರಕ್ಚರ್ ಮಾಡ್ತಿದೀವಿ. ವೀಕಲ್ಲಿ ಆಲ್ಮೋಸ್ಟ್ ನಿಮಗೆ 5 to 6 days ಕೂಡ ಕ್ಲಾಸ್ ಸಿಗುತ್ತೆ. ಅಂಡ್ ಕಮಿಂಗ್ ಟು ದ ಮೆಕ್ಯಾನಿಕಲ್ ಸ್ಟೂಡೆಂಟ್ಸ್ ಗೆ ಮಾರ್ನಿಂಗ್ ಸೆಷನ್ಸ್ ಅಲ್ಲಿ ಕ್ಲಾಸ್ ನ ಪ್ಲಾನ್ ಮಾಡಿದೀನಿ. ಸೊ ಸ್ಟಾರ್ಟ್ಸ್ ಫ್ರಮ್ 7 o'clock ಇಂದ ಟಿಲ್ 9 o'clock ವರೆಗೂ. ಅಂಡ್ ಆಲ್ಸೋ ಎಲೆಕ್ಟ್ರಿಕಲಿಗೂ ಕೂಡ ಈವನ್ ಮಾರ್ನಿಂಗ್ ಸೆಷನ್ಸ್ ಅಲ್ಲಿ ಇದು ಮಾಡಿದ್ವಿ. ನೀವೆಲ್ಲ ಏನ್ ಟೈಮಿಂಗ್ಸ್ ಹೇಳ್ತಾರೆ, ಯಾಕಂದ್ರೆ ಈವ್ನಿಂಗ್ ಮತ್ತೆ ಮೆಕ್ಯಾನಿಕಲ್ ಮಾಡ್ಬೇಕಂದ್ರೆ ಎರಡು ಕೂಡ ಕಷ್ಟ ಇದೆ. ಸೊ ಒಂದು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ಸ್ ಅವರಿಗೆ ಈವ್ನಿಂಗ್ ಅಲ್ಲಿ, ಮೆಕ್ಯಾನಿಕಲ್ ಅವರಿಗೆ ಮಾರ್ನಿಂಗ್ ಅಲ್ಲಿ ನಾವು ಕ್ಲಾಸಸ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೀವಿ. ಮಾರ್ನಿಂಗ್ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಬಂದ್ಬಿಟ್ಟು ಆಸ್ ಎ ಪ್ಲಾನ್ 7 to 9 AM ಅಲ್ಲಿ. ಅಂಡ್ ಫಾರ್ ಎಲೆಕ್ಟ್ರಿಕಲ್ ಅವರಿಗೆ ಅಂಡ್ ಆಲ್ಸೋ ಇದ್ರಲ್ಲಿ ಇನ್ನೊಂದೇನು ಅಂತ ಅಂದ್ರೆ ಇಫ್ ರಿಕ್ವೈರ್ಡ್ ಇವೆಲ್ಲ ಬರ್ತೀವಿ ನಾವು ಫ್ರೀ ಇದೀವಿ ಅಂತ ಅಂದ್ರೆ ಐ ಆಮ್ ರೆಡಿ ಟು ಕಂಟಿನ್ಯೂ ವಿತ್ ಟಿಲ್ ಎನಿ ಟೈಮ್. ಸೊ ದಿಸ್ ಒನ್ ಪಾರ್ಟ್. ಅಂಡ್ ಫಾರ್ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಅವರಿಗೆ ಈವ್ನಿಂಗ್ 6 PM ಇಂದ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟು ನಾವು ಕಂಟಿನ್ಯೂ ಮಾಡ್ಬೇಕಂತ ಅನ್ಕೊಂಡಿದ್ವಿ. ಓಕೆನಾ? ಸೊ ವೀಕ್ಲಿ ನಿಮ್ಗೆ 5 to 6 days ಕ್ಲಾಸ್ ಇರುತ್ತೆ. ಅಂಡ್ ಆಲ್ಸೋ ಒನ್ ಮೋರ್ ಈಸ್, ಫಾರ್ ಎಕ್ಸಾಂಪಲ್ ಏನಾದ್ರು ಎಕ್ಸಾಮ್ ಬೇಗನೆ ಬಂದ್ಬಿಡ್ತಪ್ಪ, ಈಗ ಅವ್ರು ಏನಂತ ಹೇಳಿದಾರೆ ಎಕ್ಸಾಮ್ 3 to 4 months ಅಂತ ಹೇಳಿದ್ರೆ, ಆನ್ ದಟ್ ರಿಗಾರ್ಡ್ ಮೇ ಬಿ ಜಾನ್ ಅಂತ ನಾವು ಅನ್ಕೊಂಡಿದೀವಿ. ಇಫ್ ಸಚ್ ಕೇಸಸ್ ಇನ್ನು ಅರ್ಲಿಯರ್ ಎಕ್ಸಾಮ್ ಏನಾದ್ರು ಅನೌನ್ಸ್ ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ಡಿಸೆಂಬರ್ ಅಲ್ಲೇ ಬರುತ್ತೆ, ಡಿಸೆಂಬರ್ 15 ಸಡನ್ ಅನೌನ್ಸ್ ಮಾಡಿದ್ರು ಅಂದ್ರೆ ನಾವೇನ್ ಮಾಡ್ತೀವಿ, ಟೈಮಿಂಗ್ಸ್ ಕೂಡ ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ಬಿಟ್ಟು ಟೈಮಿಂಗ್ಸ್ ಕೂಡ ಜಾಸ್ತಿ ಮಾಡ್ತೀವಿ. ನಾವು ಸಡನ್ ಆಗಿ ಈಗಲೇ ಪೂರ್ತಿ ಸಿಲೆಬಸ್ 15 ದಿನದಲ್ಲಿ ಮುಗಿಸ್ಕೊಂಡು ಅಗೇನ್ ಇಟ್ಸ್ ಡ್ರಾಬ್ಯಾಕ್ ಆಗ್ಬಿಡುತ್ತೆ. ಸೊ ದ ರೀಸನ್ ವಿ ಆರ್ ಪ್ಲಾನಿಂಗ್ ಲೈಕ್ ಡೈಲಿ 2 to 3 hours ಆಫ್ ಕ್ಲಾಸಸ್, ದಿಸ್ ಥಿಂಗ್ಸ್. ಆಫ್ಟರ್ ದಟ್ ಇಫ್ ಇಟ್ ಈಸ್ ಎಕ್ಸಾಮ್ ಅರ್ಲಿಯರ್ ಆಯ್ತು ಅಂದ್ರೆ ಅವರ್ ಜಾಸ್ತಿ ಆಗುತ್ತೆ, ಇಲ್ಲ ಎಕ್ಸಾಮ್ ಮುಂದೆ ಹೋಯ್ತು ಅಂದ್ರೆ ಇದನ್ನೇ ಕಂಟಿನ್ಯೂ ಮಾಡ್ಬಿಟ್ಟು ನಾವು ಸಿಲೆಬಸ್ ನ ಕಂಪ್ಲೀಟ್ ಮಾಡ್ತೇವೆ. ಅಂಡ್ ಆಲ್ಸೋ ಒನ್ಸ್ ಸಿಲೆಬಸ್ ಕಂಪ್ಲೀಟ್ ಆದ್ಮೇಲೆ ಏನಿವೆ ನಾವು ಆಲ್ರೆಡಿ ರೆಕಾರ್ಡ್ ಕೊಡ್ತೀವಿ ಅಂತ ಏನ್ ಹೇಳಿದೀವಲ್ಲ, ಆ ರೆಕಾರ್ಡ್ ಟಿಲ್ ಯುವರ್ ಎಕ್ಸಾಮ್ ವರೆಗೂ ಕೂಡ ಅದನ್ನ ನೀವು ಆಕ್ಸೆಸ್ ಮಾಡ್ಕೊಂಡು ಹೋಗ್ಬೋದು. ಸೊ ಅಲ್ಲಿ ಲಾಸ್ಟ್ ಡೇಟ್ ವರೆಗೂ ಕೂಡ ಆಕ್ಸೆಸ್ ಮಾಡ್ಬೋದು. ಅಂಡ್ ಆಲ್ಸೋ ರೈಟ್ ನಾವು ನಿಮ್ನೆಲ್ಲರೂ ಕೂಡ ಮ್ಯೂಟ್ ಮಾಡಿದೀನಿ ಆನ್ಲೈನ್ ಸ್ಟೂಡೆಂಟ್ಸ್ ಗೆ. ದ ರೀಸನ್ ಈಸ್ ಗೊತ್ತಿಲ್ದಿರೋರು ಎಲ್ಲರೂ ಕೂಡ ನಾವಿಲ್ಲಿ ಲಿಂಕ್ ನ ಲೈಕ್ ಎಲ್ಲಾ ಕಡೆನೂ ಕೂಡ ಶೇರ್ ಮಾಡಿದ್ರಿಂದ, ಸೊ ನಾವ್ ನಾಳೆ ಏನ್ ಮಾಡ್ತೀವಿ ಅಂತ ಅಂದ್ರೆ ದಟ್ ಇಸ್ ವಾಟ್ ರಿಸ್ಟ್ರಿಕ್ಟ್ ಮಾಡ್ಬಿಟ್ಟು, ಸೊ ನಿಮ್ ಜೊತೆ ಇವೊಂದು ನಾವು ಡಿಸ್ಕಷನ್ ಮಾಡ್ತಾ, ನಿಮ್ಮ ಹತ್ರ ಡೌಟ್ಸ್ ಗಳಿದ್ರೆ ಡೌಟ್ಸ್ ಗಳನ್ನ ಮಧ್ಯದ ಸೆಂಟರ್ ಡಿಸ್ಕಷನ್ ಮಾಡ್ತಾ ಕಂಟಿನ್ಯೂ ಮಾಡ್ಕೊಂಡು ಬಿಟ್ಟು ಹೋಗ್ತೀವಿ. ಓಕೆನಾ? ಅಂಡ್ ದಿಸ್ ವಾಟ್ ಬ್ರೀಫ್ ಇಂಟ್ರೊಡಕ್ಷನ್ ಅಬೌಟ್ ರಿಗಾರ್ಡಿಂಗ್ ದಿಸ್ ಸೆಷನ್ಸ್ ಅಂಡ್ ಕ್ಲಾಸಸ್. ಆದ್ರೂ ಕೂಡ ನಾನೀಗ ಅನ್ಮ್ಯೂಟ್ ಮಾಡ್ತೀನಿ, ಸಪೋಸ್ ಯಾರಿಗಾರು ಡೌಟ್ ಇದ್ರೆ ಮಾತಾಡ್ಬೋದು. ಎಸ್, ಎನಿಬಡಿ ಡೌಟ್? ಏನಾದ್ರು ನಿಮ್ಗೆ ಇದ್ರ ಬಗ್ಗೆ ಈ ಕಂಟೆಂಟ್ ಮೇಲೆ ಇದ್ರ ಮೇಲೆ ಏನಾದ್ರು ಡೌಟ್ ಇದ್ರೆ ಯು ಕ್ಯಾನ್ ಡಿಸ್ಕಸ್, ಯು ಕ್ಯಾನ್ ಆಸ್ಕ್, ನಾವು ಡಿಸ್ಕಷನ್ ಮಾಡ್ಬೋದು. ಅನ್ಮ್ಯೂಟ್ ಮಾಡೋ ಆಪ್ಷನ್ಸ್ ಇದೆ ನೋಡಿ, ಅನ್ಮ್ಯೂಟ್ ಮಾಡಿ ಮಾತಾಡ್ಬೋದು. ಹಲೋ, ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಸರ್. ಮೆಕ್ಯಾನಿಕಲ್ಗೆ ಈವ್ನಿಂಗ್ ಒಂದು ವಾರ, ಮೆಕ್ಯಾನಿಕಲ್ ಈವ್ನಿಂಗ್ ಒಂದು ವಾರ, ಎಲೆಕ್ಟ್ರಿಕಲ್ಗೆ ಮಾರ್ನಿಂಗ್ ಆ ಥರ ಶಿಫ್ಟ್ ಮಾಡೋಕ್ಕೆ ಪಾಸಿಬಲ್ ಐತಾ? ಅಲ್ಲಿ ಏನಾಗುತ್ತೆ ಅಂದ್ರೆ ನಮ್ಗೆ ಈಗ ಫ್ಯಾಕಲ್ಟಿ ಅವೈಲಬಿಲಿಟಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ದ ರೀಸನ್ ಎಲೆಕ್ಟ್ರಿಕಲ್ ಫ್ಯಾಕಲ್ಟಿ ಟೀಚರ್ಸ್ ಅವೈಲಬಿಲಿಟಿ ಇರೋದು ಈವ್ನಿಂಗ್ ಟೈಮ್ ಅಲ್ಲಿ ಅವೈಲಬಿಲಿಟಿ ಇದಾರೆ. ಓಕೆ, ಸೊ ದ ರೀಸನ್ ಇವನ್ ನಾನು ಮೆಕ್ಯಾನಿಕಲ್ ಆಗಿದ್ರಿಂದ ನಾನು ಆಕ್ಚುಲಿ ಈವ್ನಿಂಗ್ ಅಲ್ಲಿ ನಾನು ಬೇರೆ ಆಲ್ರೆಡಿ ಸ್ಟಡಿಡ್ ಆಗಿದ್ದೀನಿ. ಬಟ್ ಆಸ್ ದ ಸೇಮ್ ಟೈಮ್ ಅಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ, ದಿಸ್ ವಾಟ್ ವಿ ಆರ್ ನಾಟ್ ಲೈಕ್ ಎ ಪ್ಲಾನ್ಡ್. ಯಾರು ಕೂಡ ಈ ಎಕ್ಸಾಮ್ ಗೆಲ್ಲ ಪ್ಲಾನ್ಡ್ ಆಗಿ ನಾವು ಅದಕ್ಕೋಸ್ಕರ ಇರಲ್ಲ, ನಿಮ್ಗೂ ಗೊತ್ತಿರುತ್ತೆ. ಬಟ್ ನಾವು ನಮ್ಮ ಬೇರೆ ಬೇರೆ ವರ್ಕ್ ಗಳಲ್ಲಿ ನಾವು ಬಿಸಿ ಇದೀವಿ, ಬಟ್ ಆದ್ರೂ ಕೂಡ ಇದು ಸೆಂಟ್ರಲಿ ಮಾಡಕ್ಕೆ ಅಂತ ನಾವು ಡಿಸೈಡ್. ಓಕೆ, ಸೊ ಹಾಗಾಗಿ ಈವ್ನಿಂಗ್ ಅಲ್ಲಿ 6 PM ಇಂದ ನಾವು ಎಲೆಕ್ಟ್ರಿಕಲ್ ಮಾಡೋಣ ಅಂತಿದೀವಿ. ಅಂಡ್ ಮಾರ್ನಿಂಗ್ 7 AM ಅಲ್ಲಿ ದಟ್ ಇಸ್ ವಾಟ್ ವಿ ಆರ್ ಪ್ಲಾನ್ ಫಾರ್ ಮೆಕ್ಯಾನಿಕಲ್ ಕ್ಲಾಸಸ್. ಸರ್, Yes. Sir. Tell me. Sir, ನಾನು ಎಲೆಕ್ಟ್ರಿಕಲ್ ಬ್ರಾಂಚ್ ಸರ್. Yes. ನಾನು ಆಫ್ಲೈನ್ ಕ್ಲಾಸ್ ಜಾಯಿನ್ ಆಗೋದಿತ್ತು ಸರ್. ಟುಡೇ ಐ ಆಮ್ ನಾಟ್ ಜಾಯಿನ್ಡ್ ಸರ್. Fine. ಐ ಆಮ್ ಜಾಯಿನ್ ಇನ್ ನೀವು ಬರ್ಬೋದು, ಆಫ್ಲೈನ್ ಬರ್ಬೋದು. ಆಫ್ಲೈನ್ ಮಾರ್ನಿಂಗ್ ಇರ್ತದೆ ಸರ್. ಮಾರ್ನಿಂಗ್ ಈವ್ನಿಂಗ್ ಸರ್? ಬರ್ತೀನಿ ನೋಡಿ, ಎಲೆಕ್ಟ್ರಿಕಲ್ ಆದ್ರೆ ಈ ಟೈಮಿಂಗ್ಸ್ ಅಲ್ಲಿ ಇರುತ್ತೆ. ಈವ್ನಿಂಗ್ ಟೈಮ್ ಸರ್? ಹೌದೌದು, ಈವ್ನಿಂಗ್. ಆಮೇಲೆ ಇನ್ನೊಂದು ವಿಚಾರ ಏನು ಅಂತ ಅಂದ್ರೆ,
ನಿಮ್ಗೆ ಆಲ್ಮೋಸ್ಟ್ ಪ್ರತಿದಿನ ಕೂಡ ನಾವು ಟೈಮ್ ಟೇಬಲ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ತಾ ಬರ್ತೀವಿ. ಇವತ್ತು ಇಷ್ಟೊತ್ತಿ ಕ್ಲಾಸ್ ಇರುತ್ತೆ ಅಂತ ಹೇಳ್ಕೊಂಡು. ಅಂಡ್ ಇನ್ನೊಂದು ನಾವು ಇವಾಗ್ಲೇನೆ ಹೇಳ್ತೀವಿ, ಜಾಯ್ನ್ ಆಗಿಲ್ಲ ಅಂದ್ರೆ ನಂಗೆ ಬೇಜಾರಿಲ್ಲ. ಸಪೋಸ್ ಯಾವ್ದೋ ಒಂದಿನ ಫ್ಯಾಕಲ್ಟಿಗೆ ಇಶ್ಯೂಸ್ ಆಗಿ ಬಂದಿಲ್ಲ ಅಂತ ಅಂದ್ರೆ ನಾವು ಇಂಟಿಮೇಟ್ ಮುಂಚೆನೆ ಮಾಡ್ತೀವಿ. ವಿ ಆರ್ ಗೋಯಿಂಗ್ ಟು ಇನ್ಫಾರ್ಮ್ ಇನ್ ನಮ್ ಎಲೆಕ್ಟ್ರಿಕಲ್ ಬ್ರಾಂಚ್ ನ ಮಾರ್ನಿಂಗ್ ಶಿಫ್ಟ್ ಮಾಡ್ಬೋದಲ್ಲ ಸರ್? ಎಲೆಕ್ಟ್ರಿಕಲ್ 7 ಬ್ರಾಂಚ್ ನ AM to 9. ಮಾಡಕ್ಕೆ ಆ ಟೀಚರ್ಸ್ ಅವೈಲಬಿಲಿಟಿ ಇಲ್ಲ ಅಲ್ಲಿ ಮಾರ್ನಿಂಗ್ ಅಲ್ಲಿ. ಎಲೆಕ್ಟ್ರಿಕಲ್ ನ ಮಾರ್ನಿಂಗ್ ಹಾಕೋಣ ಅಂದ್ರೆ ಟೀಚರ್ಸ್ ಅವೈಲಬಿಲಿಟಿ ಇಲ್ಲ. ಈಗ ಅವರು ಕೂಡ ಬೇರೆ ಆರ್ಗನೈಸೇಷನ್ಸ್ ಅಲ್ಲಿ ವರ್ಕ್ ಮಾಡೋದ್ರಿಂದ ಕಷ್ಟ ಆಗ್ತದೆ ಮಾರ್ನಿಂಗ್ ಬರಕ್ಕೆ. ಸಂಡೇಸ್ ಅಲ್ಲಿ ಅದ್ರಲ್ಲೂ ಕೂಡ ಒನ್ ಡೇ ಅಂಡ್ ಒನ್ ಮೋರ್ ಈಸ್ ಎವ್ರಿ ಡೇ ಈವ್ನಿಂಗ್ ಅಂತ ಅನ್ಕೊಳಂಗಿಲ್ಲ ನೀವು. ವೀಕ್ಲಿ ಇನ್ನೊಂದು ದಿನ ಮಾರ್ನಿಂಗ್ ಕೂಡ ಕೊಡ್ತೀವಿ. ಬಿಕಾಸ್ ಏನಾಗತ್ತೆ ಅಂತ ಅಂದ್ರೆ ಸಿಲೆಬಸ್ ಕವರ್ ಮಾಡ್ಲೇಬೇಕಾಗತ್ತೆ. ಓಕೆ, 1 or 2 days ಅಗೇನ್ ಫಾರ್ ಎಲೆಕ್ಟ್ರಿಕಲ್ ಇಗೂ ಮಾರ್ನಿಂಗ್ ಬರುತ್ತೆ. ಕ್ಲಿಯರ್? ಮೆಕ್ಯಾನಿಕಲ್ ಅವರಿಗೂ 1 day 2 day ನಾನು ಈವ್ನಿಂಗು ತಗೊಳ್ತೀನಿ 6 PM ಇಂದನೂ ಕೂಡ. We have different class rooms, different setup. Nothing to worry for that. Okay. So ಇದು ಈವ್ನಿಂಗ್ ಮಾರ್ನಿಂಗ್ ಎರಡು ಇದು ಮಾಡ್ತೀವಿ. ಬಟ್ ಟೈಮ್ ಟೇಬಲ್ ನಾವು ಸ್ಪೆಸಿಫಿಕಲಿ ನಿಮ್ಗೆ ಗೊತ್ತಿರೋದು. ನೀವು ಪ್ರೊಫೆಷನಲ್ ಇರೋದ್ರಿಂದ, ವರ್ಕಿಂಗ್ ಪ್ರೊಫೆಷನಲ್ ಇರೋದ್ರಿಂದ ನಿಮ್ಗೆ ಮಿಸ್ ಆಗುತ್ತೆ ಅಂತಾನೆ ರೆಕಾರ್ಡ್ ಕೊಡ್ತೀನಿ. ಓಕೆ. ಅಂಡ್ ನಾವ್ ಇವಾಗ ಏನ್ ನಿಮ್ಗೆ ಕ್ವಾಲಿಟಿ ಬರ್ತಿದ್ಯೋ ಸೇಮ್ ಕ್ವಾಲಿಟಿ ಮೇಂಟೈನ್ ಆಗಿರುತ್ತೆ. ಏನು ಇಶ್ಯೂಸ್ ಅಲ್ಲ ಕ್ವಾಲಿಟಿ ರೆಕಾರ್ಡಿಂಗ್. ಹೇಳಿ ಪ್ಲೀಸ್. ಮೆಕ್ಯಾನಿಕಲ್ಗೂ ಈವ್ನಿಂಗ್ ಸೆಷನ್ಸ್ ತಗೊಳ್ಳಿ ಸರ್. ಮೆಕ್ಯಾನಿಕಲ್ ಈವ್ನಿಂಗ್ ಸೆಷನ್ 1 or 2 days ತಗೊಳ್ತೀನಿ, ನಾಟ್ ಎವ್ರಿ ಡೇ. ಮಾರ್ನಿಂಗ್ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಫ್ಯಾಮಿಲಿ ಇದೆ. ಅಂಡ್ ಇನ್ನೊಂದು ಏನು ಅಂದ್ರೆ ಮೇಡಮ್, ನೀವು ಮಾರ್ನಿಂಗ್ ನಾನು ಸೆಷನ್ ತಗೊಂಡ್ರೆ ಅದೇ ಸೆಷನ್ ನೆಕ್ಸ್ಟ್ 3 hours ನಿಮ್ಮ ರೆಕಾರ್ಡ್ ಕೊಡ್ತೀನಿ. ಓಕೆ ಓಕೆನಾ? ನೀವೇನ್ ಮಾಡ್ರಿ, ನಿಮ್ಮ ಮಾರ್ನಿಂಗ್ ಸೆಷನ್ ಜಾಯ್ನ್ ಆಗಿಲ್ಲ ಅಂತ ಅಂದ್ರೆ ಆಫ್ಟರ್ ನಿಮ್ಗೆ ಯಾವಾಗ ಅವೈಲಬಿಲಿಟಿ ಅದೇ ದಿನ ನೋಡ್ಕೊಳ್ಳಿ. ಅವತ್ತಿನ ದಿನ ಕಂಪ್ಲೀಟ್ ಮಾಡ್ಕೊಳ್ತಾ ಬರೋ ತರ ಪ್ಲಾನ್ ಮಾಡ್ಕೊಳ್ಬೋದು. ಓಕೆ ಸರ್, ಇನ್ನೊಂದು ಬುಕ್ ಕೊಡ್ತೀನಿ ಅಂತಂದ್ರೆ ನಾವು ಈಗ ಆನ್ಲೈನ್ ಅಟೆಂಡ್ ಆಗೋರಿಗೆ ಯಾವ ತರ ಕೊಡ್ತೀರಿ ಸರ್? ನಾವು ಅದನ್ನ ಬುಕ್ಸ್ ಇಂದು ನೀವು ಆಲ್ರೆಡಿ ಇದು ಎಸ್ಎನ್ ಪಬ್ಲಿಕೇಶನ್ ಹೇಳಿದ್ರೆ ಅದನ್ನ ನೀವು ತಗೊಳ್ಬೇಕಾಗತ್ತೆ. ಈ ಕ್ವಶನ್ ಪೇಪರ್ಸ್ ಇದನ್ನೆಲ್ಲದೂ ಕೂಡ ನಾವ್ ಈಗ ಸೆಟ್ ಕೆಲವೊಂದು ಇರೋದನ್ನ ನಾನು ಜೆರಾಕ್ಸ್ ಮಾಡಿ ನಿಮ್ಗೆ ಕಳಿಸ್ಕೊಡ್ತೀವಿ. ಒಂದ್ ಆಪ್ಷನ್. ಸೆಕೆಂಡ್ ಆಪ್ಷನ್ಸ್ ಇನ್ನ ಸೆಂಟರ್ ಒಂದಿಷ್ಟು ಮೆಟೀರಿಯಲ್ಸ್ ಗಳು ಬರುತ್ತೆ, ಅದನ್ನ ನಿಮ್ಗೆ ನಾವು ಸಾಫ್ಟ್ ಕಾಪಿನ ಶೇರ್ ಮಾಡ್ತೀವಿ. ಇಲ್ಲಿ ಬಂದ್ರೆ ಇಲ್ಲೇ ತಗೊಳ್ಬಹುದು, ಇಲ್ಲ ಸರ್ ಅಂತಾನೆ ಸಾಫ್ಟ್ ಕಾಪಿ ಶೇರ್ ಮಾಡ್ತೀವಿ. ನೀವು ಅದನ್ನ ತಗೊಳ್ಬೇಕಾಗತ್ತೆ, ಪ್ರಿಂಟ್ ಹಾಕೋಬೇಕಾಗತ್ತೆ. ನಿಮ್ದು ಪಬ್ಲಿಕೇಶನ್ ಇದೆಯಲ್ಲ ಸರ್, ಅದನ್ನ ಕೊಡ್ತೀವಿ. ಸಾಫ್ಟ್ ಮೇನರ್ ಕೊಟ್ಟರೆ ಓಕೆ ಸರ್. ನಮ್ಗೆ ಅದು ಕೊಡ್ತೀವಿ. ನಾವು ಕೊಟ್ಟಿರೋ ಮೆಟೀರಿಯಲ್ಸ್ ಜೊತೆಗೆ ನಾನು ಆಲ್ರೆಡಿ ಎಸ್ಎನ್ ಪಬ್ಲಿಕೇಶನ್ ಅಂತ ಶೋ ಮಾಡೋದಲ್ಲ, ಅದನ್ನು ನಿಮ್ ಕೈಲಿ. ನಾಟ್ ಓನ್ಲಿ ದಟ್, ಈವನ್ ಬೇರೆ ಪಬ್ಲಿಕೇಶನ್ಸ್ ಬುಕ್ಸ್ ಕೂಡ ಅವೈಲೇಬಲ್ ಇದೆ. ಬಟ್ ನೀವು ಯಾವ್ದೋ ಒಂದು ಬುಕ್ ಹೋದ್ರಿ, ಇನ್ನೊಂದು ವಿಚಾರ ಹೇಳ್ತೀನಿ ಕೇಳಿ. ನೀವೇನಾದ್ರು 10 ಬುಕ್ ತಗೊಂಡ್ರು ಕಷ್ಟ. ನಾನು ಯಾವ್ದೋ ಒಂದೇ ಹೇಳ್ತಾ ಇದೀನಿ ಹೆಸರು. ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಐ ನೋ ಮೆನಿ ಟೆಕ್ಸ್ಟ್ ಬುಕ್ಸ್, ಬಟ್ ಅವೆಲ್ಲ ನೀವು ಕೈಯಲ್ಲಿ ಹಿಡ್ಕೊಂಡ್ರೆ ಟೆನ್ಷನ್ ಆಗ್ಬಿಡೋದು. ಯಾವ್ದು ಓದ್ಬೇಕು, ಯಾವ್ದು ಬಿಡ್ಬೇಕು, ಅದನ್ನ ಅರ್ಥ ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ನಮ್ ಕ್ಲಾಸ್ ಇಂದ ನಿಮ್ಗೆ ಏನ್ ಬೆನಿಫಿಟ್ ಆಗತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳ್ಬೋದು. ಒನ್ ಥಿಂಗ್ ಈಸ್ ಕಂಟೆಂಟ್. ನಿಮ್ಗೆ ನೀವು ಕೂತ್ಕೊಂಡು ಓದಿದಾಗ ಏನಾಗುತ್ತೆ, ಯೂಶಲಿ ಇಟ್ ಟೇಕ್ಸ್ ಮಚ್ ಟೈಮ್ ಟು ಅಂಡರ್ಸ್ಟ್ಯಾಂಡ್, ಮಚ್ ಟೈಮ್ ಟು ರಿವೈಸ್. ಕಂಟೆಂಟ್ ನ ನೀವು ಒಂದು ಕಂಟೆಂಟ್ ನ ಮುಗಿಸ್ಬೇಕು, ಒಂದು ಚಾಪ್ಟರ್ ನ ಸಿಲೆಬಸ್ ಯಾವ್ದೋ ಒಂದು ಸಬ್ಜೆಕ್ಟ್ ನ ಮುಗಿಸ್ಬೇಕು ಅಂದ್ರೆ ಆ ಸಬ್ಜೆಕ್ಟ್ ನ ಕಂಪ್ಲೀಟ್ ಮಾಡಕ್ಕೆ ಮಿನಿಮಮ್ ನಿಮ್ಗೆ 1 week 10 days ಬೇಕು, ಒಂದೇ ಸಬ್ಜೆಕ್ಟ್. ಬೇರೆ ತರನೇ ಆಗುತ್ತೆ. ಬಟ್ ನಮ್ಮಿಂದ ಏನಾಗುತ್ತೆ, ನಿಮ್ಗೆ ಆ ಕಂಟೆಂಟ್ ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು. ಸೊ ನೀವೇನ್ ಮಾಡ್ಬೋದು ಅಂತಂದ್ರೆ, ಕಂಟೆಂಟ್ ಅರ್ಥ ಮಾಡಿಸ್ತೀವಲ್ಲ, ನಿಮ್ಗೆ ಈಸಿಯಾಗಿ ಪಿಚ್ಚಿ ಬಂದ್ಬಿಡ್ತೀರ. ಒಂದ್ಸತಿ ನೀವೇನಾದ್ರೂ ಕಂಟೆಂಟ್ ಬಂದ್ಮೇಲೆ ಆ ಬುಕ್ಸ್ ನೀಟಾಗಿ ಅರ್ಥ. ಒಂದು ಟೆಕ್ಸ್ಟ್ ಬುಕ್ ಇಟ್ಕೊಂಡ್ರೆ, ನಾನು ಆಕ್ಚುಲಿ ಅಲ್ಲಿ ತೋರಿಸ್ತೆ, ನಂದು ಆ ಟೆಕ್ಸ್ಟ್ ಬುಕ್ ಇದೆ. ಇಫ್ ಯು ವಾಂಟ್ ಐ ವಿಲ್ ಶೋ. ಆಫ್ಲೈನ್ ಸ್ಟೂಡೆಂಟ್ಸ್ ತೋರಿಸ್ತೀನಿ ಇವತ್ತು. ಆ ಟೆಕ್ಸ್ಟ್ ಬುಕ್ ನ ಮಿನಿಮಮ್ ಒಂದು 8 ಸತಿ ಓದಿದೀವಿ, 8 ಸತಿ ಓದಿದ್ವಿ, ಲೈನ್ ಟು ಲೈನ್. ಓಕೆ, ಅದು ನನ್ನ ಟೆಕ್ಸ್ಟ್ ಬುಕ್ ಅಲ್ಲಿ ನನ್ಗೆ ಎಕ್ಸಾಮಿನೇಷನ್ ಹಾಲಿಗೆ ಹೋದಾಗ ನಿಮ್ಗೆ ಹೇಗಾಗ್ಬೇಕು ಗೊತ್ತಾ, ಈ ಟಾಪಿಕ್ ಇಂಥ ಚಾಪ್ಟರ್ ಅಲ್ಲಿ ಇಂಥ ಟಾಪಿಕ್ ಅಂಡರ್ ಅಲ್ಲಿ ಇಂಥಲ್ಲಿ ಓದಿದೆ ಅಂತ ನೆನಪು ಮಾಡ್ಕೊಂಡ್ಬಿಟ್ಟು ನೀವಲ್ಲ ಆನ್ಸರ್ ಮಾಡ್ಬೇಕು. ಆ ತರ ನಿಮ್ ಮೈಂಡ್ ಟ್ಯೂನ್ ಆಗಿರ್ಬೇಕು. ದೇನ್ ಯು ಕ್ಯಾನ್ ಈಸಿಲಿ ಕ್ರ್ಯಾಕ್ ದ ಎಕ್ಸಾಮ್. ದಿಸ್ ಇಸ್ ಒನ್ ಪಾರ್ಟ್. ಸೆಕೆಂಡ್ ಪಾರ್ಟ್ ಅಲ್ಲಿ ಇಲ್ಲಿ ನಮ್ಮಿಂದ ನಿಮ್ಗೆ ಹೆಲ್ಪ್ ಆಗೋದೇನ್ ಗೊತ್ತಾ, ಒಂದು ಕಂಟೆಂಟ್ ನ ಲೆಸ್ ಟೈಮ್ ಅಲ್ಲಿ ಅರ್ಥ ಮಾಡಿಸ್ಬಿಡ್ತೀವಿ. ಅದನ್ನ ಇಟ್ಕೊಂಡ್ಬಿಟ್ಟು ನೀವೇನ್ ಮಾಡ್ಬೇಕು, ಮುಂದೆ ಮತ್ತೆ ಅದನ್ನ ರಿವಿಷನ್ ಮಾಡ್ಬೇಕಾಗುತ್ತೆ. ರಿಪೀಟ್ ಮಾಡ್ಲೇಬೇಕು. ಅಂಡ್ ಇದು ಕಾಂಪಿಟೇಟಿವ್ ಎಕ್ಸಾಮ್ ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತು. ಕಾಂಪಿಟೇಟರ್ಸ್ ಎಲ್ಲರೂ ಕಾಂಪಿಟೇಟರ್ಸ್. ಡೋಂಟ್ ಥಿಂಕ್ ದಟ್ ಇಲ್ಲಿ ಆಲ್ಮೋಸ್ಟ್ ಆನ್ಲೈನ್ ಅಲ್ಲಿ ಒಂದು 40 ಸ್ಟೂಡೆಂಟ್ಸ್ ಇದ್ದೀರಾ. ಎವ್ರಿ ಒನ್ ಆರ್ ಕಾಂಪಿಟೇಟರ್ಸ್. ನೀವಿಬ್ರು ಕಾಂಪಿಟೇಟರ್ಸ್, ಅಕ್ಕಪಕ್ಕ ಕೂತಿದ್ದೀರಾ, ನೀವಿಬ್ರು ಕಾಂಪಿಟೇಟರ್ಸ್. ಓಕೆ, ಬಟ್ ನಾನು ಕಾಂಪಿಟೇಟರ್ ಆಗ್ತಿದ್ನೇನೋ, ಬಟ್ ನಾನು ಇವತ್ತು ಬರೀತಿಲ್ಲ. ಫೈನ್. ಸೊ ಹಾಗಿರುವಾಗ ಸ್ಟ್ರಗಲ್ ಪಡ್ಲೇಬೇಕು. ಅಂಡ್ ಒನ್ ಮೋರ್, ನೀವು ಎಲ್ಲರಿಗೂ ಕೂಡ ನಿಮ್ಗೆ ಗೊತ್ತಿರ್ಬೋದು, ಈಗ ಆಲ್ರೆಡಿ ಗೊತ್ತಿದೆ. ಈ ಎಕ್ಸಾಮ್ ಎಸ್ಪೆಷಲಿ ತುಂಬಾ ಗ್ಯಾಪ್ ಆಗಿದ್ರಿಂದ
ಬಹಳ ಜನ ಸೆಟ್ಲ್ ಆಗಿ ಮುಂದೋಗ್ಬಿಟ್ಟಿದ್ದಾರೆ. ಅವ್ರು ಅಗೇನ್ ರಿಪೀಟ್ ಬರ್ತಾ ಇಲ್ಲ, ಬರೋ ಚಾನ್ಸಸ್ ಇಲ್ಲ. ಸೊ ನೀವು ಸೆಟ್ಲ್ ಆಗಿಲ್ಲ ಅಂತ ನಾನು ಹೇಳ್ತಿಲ್ಲ, ಬಟ್ ಅದ್ರ ಜೊತೆಗೆ ನೀವು ಇನ್ನೂ ಕೂಡ ಸೆಕ್ಯೂರ್ ನೋಡ್ತಾ ಇದ್ದೀರಾ. ದಿಸ್ ವಾಟ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಆ ಸೆಕ್ಯೂರ್ನೆಸ್ ನೋಡ್ತಿರೋದ್ರಿಂದ ನೀವು ಸ್ವಲ್ಪ ಸೀರಿಯಸ್ ಆಗಿಬಿಟ್ಟು ವರ್ಕೌಟ್ ಮಾಡಿ. ಸಕ್ಸಸ್ ರೇಟ್ ಜಾಸ್ತಿ ಇದೆ ಇವಾಗ. ಬಿಕಾಸ್ ಮುಂಚೆ ಏನಾಗ್ತಿತ್ತು, ಕಾಂಪಿಟೇಷನ್ಸ್ ಯೂಸ್ ಇರ್ತಿತ್ತು. ಈಗ ಕಾಂಪಿಟೇಷನ್ ಪಾಯಿಂಟ್ ಆಫ್ ವ್ಯೂ ಅಂತ ತಗೊಂಡ್ರೆ ಸ್ವಲ್ಪ ಕಡಿಮೆ ಇದೆ. ಸಕ್ಸಸ್ ನೀವು ಇವಾಗ ಎಫರ್ಟ್ ಹಾಕಿದಾಗ ಸಕ್ಸಸ್ ರೇಟ್ ಜಾಸ್ತಿ. ಓಕೆ. ಅಂಡ್ ನಾನು ಇನ್ನೊಂದು ವಿಚಾರ ಅಬ್ಸರ್ವ್ ಮಾಡಿದೆ, ನಮ್ಮ ಮೆಕ್ಯಾನಿಕಲ್ ಅಲ್ಲಿ ಲೇಡೀಸ್ ಕ್ಯಾಂಡಿಡೇಟ್ಸ್ ಇದ್ದೀರಾ, ನೀವು ಸೂಪರ್ ಹಬ್ಬ ಮಾಡ್ಬೋದು. ನನಗೆ 2-3 ಜನ ಆಲ್ರೆಡಿ ಅಡ್ಮಿಷನ್ ತಗೋಬಿಟ್ಟಿದ್ದಾರೆ. ನಾನು ಯಾಕಂತ ಅಂದ್ರೆ ಫಸ್ಟ್ ಆಫ್ ಆಲ್ ಮೆಕ್ಯಾನಿಕಲ್ ಅಲ್ಲಿ ಲೇಡೀಸ್ ಕ್ಯಾಂಡಿಡೇಟ್ ಕಡಿಮೆ. ದಿಸ್ ಒನ್ ಥಿಂಗ್. ಅದ್ರಲ್ಲೂ ಕೂಡ ಓದೋರ್ ಸಂಖ್ಯೆ ಇರಲ್ಲ, ಅದ್ರಲ್ಲೂ ಎಲ್ಲ ಸೆಟಲ್ಡ್ ಆಗಿ ಅವ್ರ ಲೈಫ್ ತಾನಾಗೆ ಬೇರೆ ಸೆಟ್ಲ್ ಆಗಿ ಅದ್ರಲ್ಲೂ ಕೂಡ ಓದ್ಬಿಟ್ರಿ ಅಂತಂದ್ರೆ ನೀವು ಈಸಿಲಿ ಮಾಡ್ಬೋದು. ಫೈನ್. ಎನಿಥಿಂಗ್ ಎಲ್ಸ್? ಎಲೆಕ್ಟ್ರಿಕಲ್ ಸ್ಟೂಡೆಂಟ್ಸ್ ಸರ್ ಆಕ್ಚುಲಿ ಕಂಟೆಂಟ್ ಮಾಡ್ತಾರೆ ಈಗ. ಕಂಟೆಂಟ್ ಮಾಡ್ತಾರೆ ಸರ್. ಒನ್ ಮೋರ್ ಕ್ವಶನ್ ಸರ್, ಒನ್ ಮೋರ್ ಕ್ವಶನ್. ಯಾ ಪ್ಲೀಸ್ ಸರ್, ಎ ಜೆ ಒಂದೇ ಕ್ಲಾಸ್ ಇರುತ್ತೆ ಸರ್, ಏನಾದ್ರು ಎ ಬೇರೆ ಜೆ ಬೇರೆ? ಸರ್ ನಾವ್ ಏನ್ ಮಾಡ್ತಿದೀವಿ ಅಂದ್ರೆ, ಏನ್ ನಿಮ್ಗೆ ಇಲ್ಲಿ ಸಿಲೆಬಸ್ ನ ಡಿಸ್ಪ್ಲೇ ಮಾಡಿದ್ವಲ್ಲ, ಆ ಸಿಲೆಬಸ್ ನ ಡೆಪ್ತ್ ಆಗಿ ತಗೊಂಡೋಗ್ತೀವಿ. ನೀವು ಎಇ ಮತ್ತೆ ಜೆ ಎರಡೂ ಬರೀತೀರಿ ಅನ್ನೋರಿಗೆ ಇದು ಫುಲ್ಲಿ ಹೆಲ್ಪ್ ಆಗುತ್ತೆ. ಇಲ್ಲ ಸರ್ ನಾನು ಒಂದ್ 10 ಕ್ವಶನ್ 8-10 ಕ್ವಶನ್ಸ್ ನಾವ್ ಹೇಳ್ತೀವಲ್ವಾ, ನೋ ಬಡಿ ಕ್ಯಾನ್ ಎಕ್ಸೆಪ್ಟ್. ಯಾರು ಕೂಡ ನಾವು ಅಕ್ಸೆಪ್ಟ್ ಮಾಡಕ್ ಆಗಲ್ಲ, ಇಂಥ ಕ್ವಶನ್ ಬರುತ್ತೆ ಅಂತ. ಡೆಪ್ತ್ ಆಫ್ ಕ್ವಶನ್ಸ್ ಇರುತ್ತವೆ. ಗೇಟ್ ಲೆವೆಲ್ ಕ್ವಶನ್ಸ್ ಗಳು ಸಮ್ ಆಫ್ ಸಡನ್ ಆಗಿ ಕೇಳ್ಬೋದು, ಕೇಳ್ತಾರೆ, ಕೇಳಲ್ಲ ಅಂತ ನಾನು ಹೇಳಲ್ಲ. ಎಸ್ಪೆಷಲಿ ಫಾರ್ ಎಇ ಕ್ಯಾಂಡಿಡೇಟ್ಸ್. ಎಇ ಮಾತ್ರ ಬರೀತೀನಿ ಅಂತ ಯಾರಾದ್ರೂ ಇಲ್ಲಿದ್ದಾರೆ, ಸಪೋಸ್ ನಿಮ್ಗೆ ನಾನು ಹೇಳ್ತಿರೋದು, ನಮ್ಮ ಕ್ಲಾಸ್ ನಿಮ್ಗೆ ಸಪೋರ್ಟ್ ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆ ನೀವು ಸ್ವಲ್ಪ ಎಫರ್ಟ್ ಹಾಕ್ಲೇಬೇಕಾಗುತ್ತೆ. ಯಾಕಂದ್ರೆ ನಾನು ಇವಾಗ ಸಡನ್ ಆಗಿ ಗೇಟ್ ಲೆವೆಲ್ ಅಲ್ಲಿ ಟೀಚಿಂಗ್ ಮಾಡ್ತೀನಿ ವಿತ್ ಇನ್ ಎ ಫ್ರಾಕ್ಷನ್ ಆಫ್ ಟೈಮ್ ಅಲ್ಲಿ ಅಂತಂದ್ರೆ ಇಟ್ಸ್ ನಾಟ್ ಈಸಿ ಆಲ್ಸೋ. ದಟ್ ಆಲ್ಸೋ ಯು ನೋ ದಟ್. ಸಪೋಸ್ ನೀವೇನಾದ್ರು ಆ ತರ ಮೈಂಡ್ ಸೆಟ್ ಇತ್ತು ಅಂತಂದ್ರೆ ಪ್ಲೀಸ್ ಡೋಂಟ್ ಜಾಯ್ನ್. ಅಂದ್ರೆ ನನಗೆ ಗೇಟ್ ಲೆವೆಲ್ ಅಲ್ಲಿ ನನಗೆ ಅಷ್ಟು ಬೇಕು ಅಂತ ಇದ್ರೆ ನಾನು ನಿಮ್ಗೆ ಹೇಳಲ್ಲ. ಬಟ್ ಇದರಿಂದ ನಿಮ್ಗೆ ಏನು ಕ್ರ್ಯಾಕ್ ಮಾಡಕ್ಕೆ, ಜೈನು ಕ್ರ್ಯಾಕ್ ಮಾಡಕ್ಕೆ ಎಲ್ಲಾ ರೀತಿಯ ಸಪೋರ್ಟ್ ಸಿಗುತ್ತೆ. ಯಾಕಂದ್ರೆ ಅಲ್ಲಿ ಕೆಲವೊಂದು ಕ್ವಶನ್ಗಳು ಕಂಟ್ರೋಲ್ ಸಿಸ್ಟಮ್ಸ್ ಅಂತ ಕೆಲವೊಂದು ಸಬ್ಜೆಕ್ಟ್ ಗಳಲ್ಲಿ, ಎಸ್ಪೆಷಲಿ ಫಾರ್ ಎಲೆಕ್ಟ್ರಿಕಲ್. ನಾನು ಮೆಕ್ಯಾನಿಕಲ್ ನ ತಗೊಂಡೋಗ್ತೀನಿ, ಬಟ್ ಕೆಲವೊಂದು ಕ್ವಶನ್ಸ್ ಗಳು ಎಲೆಕ್ಟ್ರಿಕಲ್ ಅಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ. ಅದ್ರಲ್ಲೂ ಕೂಡ ಒನ್ ಥಿಂಗ್ ಈಸ್ ವಿ ನೋ ದಟ್ ಕ್ಯಾಲ್ಕುಲೇಟರ್ ಇಸ್ ನಾಟ್ ಅಲೋಡ್. ಹಾಗಾಗಿ ಆ ಡೆಪ್ತ್ ಆಫ್ ಕ್ವಶನ್ ಬರಲ್ಲ, ಗೇಟ್ ಲೆವೆಲ್ ಅಂತ ಬರಲ್ಲ. ಅನ್ಫಾರ್ಚುನೇಟ್ಲಿ ಒಂದು 5 ಕ್ವಶನ್ ಬಂತು ಅಂತ ತಕ್ಷಣ ನೀವು ನಮ್ಮನ್ನ ಬ್ಲೇಮ್ ಮಾಡಬಾರ್ದು. ಆ ಟೈಮಲ್ಲಿ ಇವ್ರು ಹೇಳ್ಕೊಡ್ಲಿಲ್ಲ ಅಂತ ಮೋಸ ಆಗ್ಬಾರ್ದು, ನನ್ನಿಂದ ನಿಮ್ಗೆ ಮಿಸ್ಗೈಡ್ ಆಗ್ಬಾರ್ದು ಅನ್ನೋ ಒಂದು ರೀಸನ್ ಇದನ್ನ ಹೇಳ್ತಾರೆ, ನೀವು ವರ್ಡ್ ಹೇಳ್ತಾರೆ. ಎಸ್ ಎನಿ ಕ್ವಶನ್ಸ್? Please speak. If anybody have any questions, I can clear. Sir, R.S. Kurmi and Gupta idare sir, J.K. Chand Gupta. Adu okay sir for AE? AE ಗೆ R.S. Kurmi, especially ಯಾರು ಮೆಕ್ಯಾನಿಕಲ್ ಗೆ ಯಾವ ಡಿಪಾರ್ಟ್ಮೆಂಟ್ ನೀವು? Sir, mechanical sir. Okay. ಅದ್ರ ಜೊತೆ ನಾನು ಇವಾಗ ಕೊಡ್ತೀನಲ್ಲ ನಿಮ್ಗೆ, ಅದಷ್ಟು ಇದು ಮಾಡಿ. ಇನ್ನೊಂದು ನಾನು ಇವನ್ ಫಾರ್ ಎಲೆಕ್ಟ್ರಿಕಲ್ ಸ್ಟೂಡೆಂಟ್ಸ್ ಹೇಳ್ತಿರೋದು, ಆಸ್ ವೆಲ್ ಆಸ್ ಮೆಕ್ಯಾನಿಕಲ್ ಅವ್ರಿಗೆ ಹೇಳ್ತೀನಿ, PGCET ಬುಕ್ಸ್ ತಗೊಳ್ಳಿ. ಅದರಲ್ಲಿ 1 ಮಾರ್ಕ್ಸ್ ಕ್ವಶನ್ಸ್ ಇದಾವೆ. PGCET ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಬುಕ್ಸ್ ಬ್ಯಾಂಕ್ ಅಂತ ಬರುತ್ತೆ, ಫುಲ್ಲಿ ಬುಕ್ ಬ್ಯಾಂಕ್ ಬಂದಿದೆ, ಬುಕ್ ಇದೆ. PGCET ಯಾರೆಲ್ಲ EE ಬರೀತಾರೋ ನೀವು, ಅದರಲ್ಲಿ ಲಾಸ್ಟ್ ಫ್ರಮ್ ನಿಮ್ಗೊಂದು 12-15 ಇಯರ್ಸ್ ಕ್ವಶನ್ ಪೇಪರ್ ಸಿಕ್ಬಿಡುತ್ತೆ, ಒಂದೇ ಬುಕ್ ಅಲ್ಲಿ ಸಿಗುತ್ತೆ ಅಷ್ಟು. ಓಕೆ, ಆ ಬುಕ್ಸ್ ಇಟ್ಕೊಂಡ್ಬಿಟ್ಟು ಕ್ವಶನ್ ಪೇಪರ್ಸ್ ಎಲ್ಲ ಫಸ್ಟ್ ನೀವೆಲ್ಲ ಏನ್ ಮಾಡ್ಬೇಕು, ಥಿಯರಿ ಓದ್ಬೇಕು. ಫಸ್ಟ್ ಥಿಯರಿ ಫುಲ್ ಸ್ಟ್ರಾಂಗ್ ಆಗಿ ದೆನ್ ಕ್ವಶನ್ ತಿರುವಾಗ್ತಾ ಬನ್ನಿ, ಹಾಕ್ಲೇಬೇಕಾಗತ್ತೆ. ಅದ್ ಐಡಿಯಾ ಕೊಡ್ತೀನಿ ನಾನು. ಓಕೆ, ಸೊ ಅದನ್ನು ಕೂಡ ನೀವು ಅದ್ರ ಜೊತೆ ಆ ಕ್ವಶನ್ಸ್ ಗಳು ನೋಡ್ಕೊಂಡು ಹೋದಾಗ ಐಡಿಯಾ ಬಂದ್ಬಿಡುತ್ತೆ, ಇದೇ ತರ ಕ್ವಶನ್ಸ್. ಸೊ ಆಲ್ಮೋಸ್ಟ್ ಈ ಒಂದು ಎಕ್ಸಾಮ್ ಅಲ್ಲಿ ಮೆನಿ ಕ್ವಶನ್ಸ್ ಗಳು ನಿಮ್ಗೆ ರಿಪೀಟ್ ಆಗ್ತವೆ, ಬಟ್ ಒಂದೇ ಪೇಪರ್ ಇಂದ ಆಗ್ತವೆ ಅಂತ ಹೇಳಲ್ಲ. ಅದ್ರಲ್ಲಿ ಇನ್ನೊಂದು ವಿಚಾರ ಹೇಳ್ತೀನಿ ಕೇಳ್ರಿ, ಯಾರಿಗಾರು ಬರ್ದಿದ್ರೆ ಗೊತ್ತಿರುತ್ತೆ. 2015 ಕ್ವಶನ್ ಪೇಪರ್, 15-14 ಬಂದಿರೋ ಕ್ವಶನ್ ಪೇಪರ್. ಇನ್ನೊಂದು ಯಾವ್ದೋ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡಿದ್ರು, ಐ ಗೆಸ್ PWSSP ಮೆಕ್ಯಾನಿಕಲ್ ಕ್ವಶನ್ ಪೇಪರ್ ರಿಪೀಟ್ 2 months ಬ್ಯಾಕ್ ಏನ್ ಕಂಡಕ್ಟ್ ಮಾಡಿದ್ರು KE ಅವರು, ಅದ್ರ ಮುಂಚೆ ಆದ್ಮೇಲೆ ಮತ್ತೊಂದು ಎಕ್ಸಾಮ್ ಕಂಡಕ್ಟ್ ಮಾಡಿದ್ರು. 90 ಕ್ವಶನ್ಸ್ ರಿಪೀಟ್ ಇದೆ, 90 ಕ್ವಶನ್ಸ್ ಓನ್ಲಿ ಇನ್ 2 ಕ್ವಶನ್ ಪೇಪರ್ಸ್. ಓಕೆ, ಹಾಗಂತೇಳಿ ಎಲ್ಲ ಬರುತ್ತೆ ಅಂತ ಅಲ್ಲ, ಚಾನ್ಸಸ್ 5 ಕ್ವಶನ್ 10 ಕ್ವಶನ್ಸ್ ನಿಮ್ಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿದಾಗ ರಿಪೀಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಅಂಡ್ ಆಲ್ಸೋ ಬೇರೆ ಬೇರೆ ಸ್ಟೇಟ್ ಕ್ವಶನ್ ಪೇಪರ್ಸ್ ಇದ್ರು ಕೂಡ ನೀವು ಅದನ್ನ ನೋಡ್ಬೋದು. ಹಾಗಂತೇಳಿ ತುಂಬಾ ನೋಡ್ತೀನಿ ಅಂತ ಹೋಗ್ಕೊಂಡ್ಬಿಟ್ಟು ಸ್ಟ್ರಕ್ ಆಗಕ್ಕಿಂತ ಓದಿರೋ ಒಂದು ಟೆಕ್ಸ್ಟ್ ಬುಕ್ ಅನ್ನ ಪರ್ಫೆಕ್ಟ್ ಆಗಿ ಓದೋದಿದೆಯಲ್ಲ, ಆ ಥಿಯರಿನ ಪರ್ಫೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಆ ಥಿಯರಿ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನೀವು ಎಕ್ಸಾಮಿಗೆ ಹೋಗೋದು, ದಟ್ ಇಸ್ ದ ಬೆಸ್ಟ್ ಥಿಂಗ್.
ಕಂಟೆಂಟ್ ನೀವು ಸ್ಟ್ರಾಂಗ್ ಇರ್ಬೇಕಷ್ಟೇ. ಅಂಡ್ ಇನ್ನೊಂದು ಮೆನಿ ನೀವು ನೋಡಿರ್ಬೋದು ಇಲ್ಲಿ, ಓಕೆ, ಮಾರ್ಕ್ಸ್ ಗಳಲ್ಲಿ ಅಬ್ಸರ್ವ್ ಮಾಡ್ರಿ, ಲಾಸ್ಟ್ ಲೀಸ್ಟ್ ಅಲ್ಲಿ ಇರೋಂಥ ಮಾರ್ಕ್ಸ್ ಗಳನ್ನ ತೆಗೆದು ನೋಡಿ, ನಿಮ್ಗೆ ಐಡಿಯಾ ಬರುತ್ತೆ ಎಷ್ಟು ಜನ ಮಾರ್ಕ್ಸ್ ಎಷ್ಟು ಕಡಿಮೆ ಇದೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್, ಎನಿ ಕ್ವಶನ್ಸ್? ಓಕೆ, ಐ ಹೋಪ್ ದಟ್ ಇಟ್ಸ್ ಕ್ಲಿಯರ್. ಬೇರೆ ಇದೆಯಾ? ಫೈನ್. Dear KPCL aspirants, sir, I'm going to wind up here itself. These sessions na illige wind up ಮಾಡ್ತಿದ್ದೀನಿ. And also for electrical students ಗೆ, electrical candidates ಗೆ next 10 minutes ಅಲ್ಲಿ ಸೇಮ್ ಲಿಂಕ್ ಅಲ್ಲಿ ಮತ್ತೆ ಜಾಯಿನ್ ಮಾಡ್ಕೊಳ್ಳಿ. We are going to commence the content. Okay, ಬೇಸಿಸ್ ಕ್ಲಾಸ್ ಅನ್ನ, ಬೇಸಿಸ್ ಕಂಟೆಂಟ್ ನ ಸರ್ ಇವತ್ತು ಕಮೆಂಟ್ಸ್ ಮಾಡ್ತಿದ್ದಾರೆ. ಇದೇ ತರಹ ಸ್ಮಾರ್ಟ್ ಕೋಡ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ಕಂಟೆಂಟ್ ನ ಇದು ಮಾಡ್ಕೊಂಡು ಹೋಗ್ತೀವಿ, ಬರ್ಕೊಂಡು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಿ. ಓಕೆ, ಸೊ ಸೇಮ್ ಟೈಮ್ ಅಲ್ಲಿ ನೀವು ನಿಮ್ಮ ನೋಟ್ಸ್ ಕೂಡ ಮೇಂಟೈನ್. ಓಕೆ, ಅಂಡ್ ನಾಳೆಯಿಂದ ನಾವು ಯಾರೆಲ್ಲ ಜಾಯ್ನ್ ಆಗಿರ್ತಾರೋ ಅವರಿಗೆ ಕ್ಲಾಸಸ್ ನ ನಮ್ಮ ಒಂದು ಸ್ಟ್ಯಾಂಡರ್ಡ್ ಗ್ರೂಪ್ಸ್ ಇದೆ, ಅಲ್ಲಿ ನಾವು ಲಿಂಕ್ ನ ಶೇರ್ ಮಾಡ್ಕೊಳ್ತಾ ಕ್ಲಾಸ್ ನ ಕೊಡ್ತಾರೆ. ಓಕೆ, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ದಿಸ್ ಸೆಷನ್ ಎವ್ರಿ ಒನ್. ಅಂಡ್ ನಿಮ್ಮ ಲೈಫ್ ನ ನೀವು ಯಾವ ಡೈರೆಕ್ಷನ್ಸ್ ಅಲ್ಲಿ ಹೋಗ್ಬೇಕು ಅನ್ಕೊಂಡಿದ್ರೆ ಆ ಡೈರೆಕ್ಷನ್ಸ್ ಅಲ್ಲಿ ಸಾಗ್ರಿ, ನಿಮ್ ಲೈಫ್ ಕೂಡ ಚೆನ್ನಾಗಿರುತ್ತೆ. ಅಂಡ್ ಆಲ್ಸೋ ನೀವು ಏನ್ ಡೆಡಿಕೇಟ್ ಮಾಡ್ಬೇಕು ಅನ್ಕೊಂಡಿದ್ರು ಆ ಡೆಡಿಕೇಶನ್ಸ್ ಹಾಕಿ 100% ಸಕ್ಸಸ್ ನಿಮ್ದಾಗುತ್ತೆ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ಸ್. ಥ್ಯಾಂಕ್ ಯು. ಐ ಆಮ್ ವೈಂಡ್ ಅಪಿಂಗ್ ದಿಸ್ ಸೆಷನ್.